ಅಥವಾ ಈ ತರ ನನ್ನ ಫ್ಯೂಡಲ್ ಅಂತ ಆಗ್ಲೇ ಹೇಳಿದ್ವಲ್ಲ, ಪಾಳೆಗಾರರಾಗಿರ್ತಾರೆ ಅಥವಾ ಸಾಮ್ರಾಜ್ಯಶಾಹಿಗಳಾಗಿರ್ತಾರೆ, ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರ್ತಾರೆ ಅವರು. ಸೊ ಹಂಗೆ ರೀಚ್ ಆದ್ಮೇಲೆ ಏನಾಗುತ್ತೆ, ಅದನ್ನ ಕೆಳಗೆ ಟ್ರಾನ್ಸ್ಫರ್ ಮಾಡೋ ಶಕ್ತಿ ಇರುತ್ತೆ ಅವ್ರಿಗೆ. ಅವ್ರ ಸಮಾಜದಲ್ಲಿರೋ ಬೇರೆ ಬೇರೆ ವ್ಯಕ್ತಿಗಳಿಗೆ ಆ ಸವಲತ್ತನ್ನ ಕೊಟ್ಕೊಂತ ಬಂದಿರ್ತಾರೆ. ಕೆಲವೊಂದು ಜಾತಿಗಳಿಗೆ ಆ ಶಕ್ತಿ ಸಿಕ್ಕಿರಲ್ಲ. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆನಲ್ಲಿ ಕಸ ಹೊಡ್ಕಂತಾನೆ ಬಂದಿರ್ತಾನೆ 400-500 ವರ್ಷ ಆದ್ರೂ. ಆಮೇಲೆ ಬಟ್ಟೆ ಹೋಗ್ಕೊಂಡೇ ಬಂದಿರ್ತಾರೆ. ಚೌರ ಮಾಡ್ಕಂತ, ಕುರಿ ಕಾಯ್ಕಂತಾನೆ ಬಂದಿರ್ತಾನೆ. ಯಾವ ರೀತಿ ರಿಜಿಟ್ ಮಾಡಿದ್ರು ಅಂತಂದ್ರೆ, ಈ ಕಡೆಯಿಂದ ಆ ಕಡೆ ಮೂವ್ಮೆಂಟ್ ಆಗಿಲ್ಲ. ನಾವು ಕುರಿ ಕೈಯನ್ನು ಕಾವ್ಯ ಬರಂಗಿಲ್ಲ, ಕುರಿ ಕೈಯನ್ನು ರಾಜ ಆಡಂಗಿಲ್ಲ, ರಾಜ್ಯನ ಆಡಂಗಿಲ್ಲ, ಅಥವಾ ಇನ್ನ ಈ ಮಲ ಓರನು ಊರೊಳಗೆ ಬರಂಗಿಲ್ಲ, ನಮ್ ಮುಂದೆ ನಡೆಯಂಗಿಲ್ಲ. ಈ ವ್ಯವಸ್ಥೆ ಮಾಡ್ಕೊಂಡ್ ಬಂದಿರ್ತಾರೆ. ಹೊರಗಡೆ ಮಾತ್ರ ಜಾತ್ಯತೀತ ರಾಷ್ಟ್ರ, ಒಳಗಡೆ ಎಲ್ಲ ಈ ತರದ್ದು ಅದು ಈಗಲೂ ಕಂಟಿನ್ಯೂ ಇದೆ. ಅದು ಹಿಂಗಿದ್ದಾಗ, ವ್ಯವಸ್ಥೆ ಇದ್ದಾಗ, ಪ್ರಜಾಪ್ರಭುತ್ವ ಅಂತ ಆಯ್ಕೆ ಮಾಡ್ಕೊಂಡಾಗ, ಇವಾಗ ನಾವು ಅಭಿವೃದ್ಧಿ ಡೆಫಿನಿಷನ್ ಏನು? ಅಭಿವೃದ್ಧಿ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಉತ್ತಮವಾದ ಶಿಕ್ಷಣ, ಉತ್ತಮವಾದ ಆರೋಗ್ಯ ಸವಲತ್ತು, ಆಮೇಲೆ ಆತ ಒಬ್ಬ ಡಿಗ್ನಿಫೈಡ್ ಆಗಿ ಗೌರವಾನ್ವಿತವಾಗಿ ಒಂದು ಸಮಾಜದಲ್ಲಿ ಬದುಕು ಕಟ್ಕೊಳ್ಳುವಂತ ಶಕ್ತಿ ಕೊಡೋದು. ಕೆಪಬಿಲಿಟಿ ಅಂದ್ರೆ ಅವ್ರ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೋಬೇಕು. ಸ್ವಂತ ಶಕ್ತಿ ಮೇಲೆ ಅವನು ದುಡ್ಕೋಬೇಕು. ನಾಗ್ಲೇ ಹೇಳಿದ್ನಲ್ಲ, ಅವಕಾಶಗಳು ಸೃಷ್ಟಿ ಮಾಡೋದು ಅಂತ, ಅದು ಇರಬೇಕು. ಇವಾಗ ಏನಾಗಿದೆ, ಹಂಗಾಗಿಲ್ಲ. ಅಸಮಾನತೆ. ಕೆಲವೊಂದು ಜಾತಿಗಳು ಬಹಳ ಮುಂದೋಗಿದಾವೆ. ರಾಜಕೀಯ ಕಂಟ್ರೋಲ್ ಮಾಡ್ತಾರೆ, ಬಿಸ್ನೆಸ್ ಕಂಟ್ರೋಲ್ ಮಾಡ್ತಾರೆ, ದೇ ಕಂಟ್ರೋಲ್ ಎವ್ರಿಥಿಂಗ್. ಕೆಲವೊಂದು ಜಾತಿಗಳು ಹಿಂದುಳಿದಿದ್ದಾವೆ, ಅತ್ಯಂತ ಹಿಂದುಳಿದಿದ್ದಾವೆ, ಈಗಲೂ ಶೋಷಣೆಗೆ ಒಳಗಾಗ್ತಾ ಇದ್ದಾವೆ. ಸೊ ಹಾಗಾಗಿ ಅವರು ಮುಂದೆ ಬರಬೇಕು ಅಂತಂದ್ರೆ ಅಲ್ಲಿಂದ ಲೀಡರ್ಗಳು ಜಾಸ್ತಿ ಬರ್ಬೇಕು ನಮಗೆ. ಸೊ ಆ ಒಂದು ಸಮುದಾಯನ ಬಲಪಡಿಸ್ಕೊಳ್ಳೋದಕ್ಕೆ ಹಿಂದುಳಿದ ವರ್ಗದವರೆಗೆ ಅಧಿಕಾರ ಪವರ್ ಬೇಕಾಗ್ತದೆ. ಬೇಕೇ ಬೇಕು, ಅನಿವಾರ್ಯ ಅದು. ಇವತ್ತು ಅದು ಕೂಡ ಆಗ್ತಾ ಇಲ್ಲ. ಅದೇ ದುರಂತ ಏನಂದ್ರೆ ಅದು ಆಗ್ತಾ ಇಲ್ಲ ಅನ್ನೋದೇ. ಈಗ ಅವ್ರ ಪರವಾಗಿ ಈ ಜಾತಿಯವ್ರು ಮಾತಾಡಲ್ವಲ್ಲ, ವ್ಯವಸ್ಥೆ ಇರೋದಂಗೆ. ಅವ್ರ ಪರವಾಗಿ ಮಾತಾಡೋದು ಯಾರು? ಅವ್ರ ಪರವಾಗಿ ವ್ಯವಸ್ಥೆ ಬಂದಿರೋದು ಹೆಂಗೆ? ಇದು ಈಗ ಈ ತರ ಮಾತಾಡಿದ್ರೆ ಜಾತಿವಾದ ಅಲ್ಲ, ಇದು ಸೋಷಿಯಲ್ ರಿಯಾಲಿಟಿ, ಇದು ವಾಸ್ತವ. ಇದು ಇದೇ ವಿಚಾರವಾಗಿ ನಾವು ಮಾತಾಡಿದ್ರೆ ಸರ್, ಈಗ ನಾವು ಹೊರಗಡೆ ನಾವು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ಬೋದು, ಅಥವಾ ನಾವು ಜಾತಿಗಳಿಲ್ಲ ಅಂತ ಹೇಳ್ಬೋದು. ಅದೇ ರಾಜಕಾರಣ ಅಂತ ಬಂದಾಗ, ಟಿಕೆಟ್ ವಿಚಾರ ಅಂತ ಬಂದಾಗ ಜಾತಿ ನೋಡ್ತಾರಲ್ವ ಪಾರ್ಟಿಯವರು. ಸೊ ಅವಾಗ ಜಾತಿ ಅನ್ನೋದು ನಾವು ಎಲ್ಲಿ ಹೋಗ್ಲಾಡ್ಸಿದೀವಿ ಹಂಗಾದ್ರೆ? ಕೇವಲ ಟಿಕೆಟ್ ಕೊಡೋದಕ್ಕಲ್ಲ. ಇವತ್ತು ಜಾತಿ ಅನ್ನೋದು ಪ್ರತಿಯೊಂದು ಬೆನಿಫಿಟ್ನು ಜನಕ್ಕೆ ರೀಚ್ ಮಾಡ್ಬೇಕಂದ್ರೆ ಜಾತಿ ಆಧಾರದ ಮೇಲೆ. KPSC ಮೆಂಬರ್ ಅಪಾಯಿಂಟ್ ಮಾಡೋದು ಜಾತಿ ಆಧಾರದ ಮೇಲೆನೆ, ಮಿನಿಸ್ಟರ್ನ ಆಯ್ಕೆ ಮಾಡೋದು ಜಾತಿ ಆಧಾರದ ಮೇಲೆನೆ, ರೈಟ್? ಸೊ ಇವತ್ತು ಸ್ಕಾಲರ್ಶಿಪ್ ಅವು ಇವು ಏನೇನಿದಾವಲ್ಲ, ಮಠಗಳು ಕಟ್ಟೋದು, ಮಠಕ್ಕೆ ಬೆನಿಫಿಟ್ ಕೊಡೋದು, ಎಲ್ಲ ಪ್ರತಿಯೊಂದು ಜಾತಿ ಆಧಾರದ ಮೇಲೆ. ಸೊ ನಾವು ಜಾತ್ಯತೀತ ರಾಷ್ಟ್ರ ಅನ್ನೋದು ಇಂಗ್ಲಿಷಲ್ಲಿ ಸೆಕ್ಯುಲರ್ ಅಂದ್ರೆ ರಿಲಿಜಿಯನ್ ಪರ್ಸ್ಪೆಕ್ಟಿವ್ ಇಂದ ಜಾತ್ಯತೀತ ಅಂದ್ರೆ ರಿಲಿಜಿಯನ್ ಆಂಗಲ್ ಇಂದ ಎಲ್ಲಾ ಧರ್ಮಗಳನ್ನು ಧರ್ಮ ನಿರಪೇಕ್ಷತೆ ಹಂಗ್ ನೋಡಿದ್ರೆ ಸೆಕ್ಯುಲರ್ ಅಂತ ನಂಗೆ ಹೇಳ್ತೀವಿ. ಜಾತ್ಯತೀತತೆ ಅನ್ನೋದು ಸುಳ್ಳು. ನಮ್ಮ ದೇಶ ಜಾತ್ಯತೀತ ಅಲ್ವೇ ಅಲ್ಲ, ಅದು ಜಾತಿಯುಕ್ತ. ಜಾತಿ ಅನ್ನೋದು ಇನ್ನು ಇತ್ತೀಚೆಗೆ ಹೆಚ್ಚಾಗಿ ಜಾಸ್ತಿ ಆಗ್ತಾ ಇದೆ. ಇವಾಗೆಲ್ಲ ನಾವು ನೋಡ್ತಿದೀವಿ, ಓಪನ್ ಆಗಿ ಜಾತಿ ಸಮಾವೇಶಗಳು ಮಾಡ್ತಾರೆ, ಓಪನ್ ಆಗಿ ಜಾತಿ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ, ಓಪನ್ ಆಗಿ ಈ ಜಾತಿಗೆ ಆ ಸವಲತ್ತು ಕೊಡಿ ಅಂತ ಕೇಳ್ತಾರೆ. ನಮ್ ಜಾತಿಗೆ ಅನ್ಯಾಯ ಆಗ್ತಾ ಇದೆ, ನಮ್ ಜಾತಿ ಅಧಿಕಾರಿಗಳು ಇಲ್ಲ, ನಮಗೆ ಬೇಕು ಅಂತ ಓಪನ್ ಆಗಿ ಕೇಳ್ತಾರೆ. ಇನ್ನೊಂದೇನ್ ಡೆವಲಪ್ಮೆಂಟ್, ದೊಡ್ಡ ಜಾತಿಗಳು ಜಾತಿ ಹೆಸರು ಹೇಳಿ ಮಾತಾಡಿದಾಗ ಅವ್ರಿಗೆ ಜಾತಿವಾದಿ ಅಂತ ಯಾರು ಅನ್ನಲ್ಲ. ದೊಡ್ಡ ಬೆಳೆದ್ ನಿಂತಿರೋರು ಅವ್ರ ಜಾತಿನಲ್ಲಿ ದೊಡ್ಡ ಮಹಾಸಭಾ ಅವು ಇವು ಮಾಡ್ಕೊಂಡು ಹೇಳಿದಾಗ ನೋಬಡಿ ಸೇಸ್ ಜಾತಿವಾದಿಗಳು ಅಂತ. ಯಾರೋ ಒಬ್ಬ ಸಣ್ಣ ಜಾತಿಯವರು ನಾನು ಜಾತಿ ಬಗ್ಗೆ ಹೋರಾಟ ಮಾಡ್ತೀನಿ, ನನಗೆ ರಿಸರ್ವೇಶನ್ ಬೇಕು, ಜಾತಿ ಸಮಾವೇಶ ಮಾಡ್ತೀನಿ, ಅವನಿಗೆ ಜಾತಿವಾದಿ ಅಂತ ಪಟ್ಟ ಕಟ್ತಾರೆ. ಮೇಲ್ಬಂದ್ಬಿಟ್ರು ಯಾವುದೋ ಒಬ್ಬ ರಾಜಕಾರಣಿ ತನ್ನ ಒಂದು ಲಾಭಕ್ಕೋಸ್ಕರ ಒಂದು ಕೋಮು ಗಲಭೆ ಎದುರಿಸ್ಬಿಡ್ತಾನೆ, ಬಟ್ ಬಲಿಪಶು ಮಾತ್ರ ಪ್ರಜೆ ಆಗ್ತಾನೆ. ಸೊ ಈ ಜನಗಳಿಗೆ ಅರ್ಥ ಆಗ್ತಿಲ್ವಾ ನಾವು ಬಲಿಪಶು ಆಗ್ತೀವಿ? ಪ್ರಜೆಗಳಲ್ಲಿ ಆಗಲ್ಲ ಬಲಿಪಶು. ಅದೇ ಈ ಒಂದು ಅಂಧತ್ವದ ಮೂರ್ಖತ್ವದ ಅದೇನು ಕೂಡ ಅತ್ಯಂತ ಅನ್ಎಜುಕೇಟೆಡ್, ಯಾರಿಗೆ ಸವಲತ್ತು ಸಿಕ್ಕಿರಲ್ಲ ಅವರೇ ಮತ್ತೆ ವಿಕ್ಟಿಮ್ ಆಗಿದ್ದಾರೆ, ಅವರೆಲ್ಲ ಹೆಣ್ಮಕ್ಳು. ಸೊ ಅಂದ್ರೆ ಹೆಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು ಅಲ್ಲ, ಅವರಿಗೆ ಈಸಿ ಟು ಬ್ರೈನ್ ವಾಶ್. ಅವರಿಗೆ ಈಗ ನಮ್ಮ ಮೈಂಡ್ ಅಲ್ಲಿ ಸುಮ್ಮನೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎರಡು ಇಮೋಷನಲ್ ಇಂಟೆಲೆಕ್ಚುಯಲ್. ಏನು ಇಮೋಷನ್ಸ್, ಅವನ ನಗಿಸ್ಬೋದು, ಅವನ್ನ ಕೆರಳಿಸ್ಬೋದು, ಅಳಿಸ್ಲೂಬಹುದು. ಏನೋ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಅದು ಫಸ್ಟ್ ಬರೋ ರಿಯಾಕ್ಷನ್. ಯಾರೊಬ್ಬ ನನ್ ಕೆನ್ನೆ ಹೊಡೆದ ತಕ್ಷಣ ಫಸ್ಟ್ ಕೋಪ ಬರ್ತದೆ. ಇಲ್ಲ, ಗಾಂಧಿ ಹೇಳ್ದಂಗೆ ತೋರ್ಸು, ಸ್ವಲ್ಪ ಪೇಷನ್ಸ್ ಇರ್ಲಿ ಅಂತ ಅಂದಾಗ
ಯೋಚನೆ ಮಾಡೋಕೆ ಶುರು ಮಾಡ್ತೀವಿ. ಅದು ಇಂಟೆಲಿಜೆನ್ಸ್. ಏನಾಗಿದೆ, ನಾವು ಯೋಚನಾ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದರಲ್ಲೂ ಕೂಡ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ವಿಮರ್ಶೆ ಮಾಡೋ ಶಕ್ತಿ. ಸರ್, ಜನಗಳಿಗೆ ಪ್ರಶ್ನೆ ಮಾಡುವಂತ ಶಕ್ತಿ ಇತ್ತೀಚೆಗೆ ತುಂಬಾ ಕಡಿಮೆ ಆಗ್ತಿದೆ. ವಿಮರ್ಶಾತ್ಮಕ ಯೋಚನಾ ಶಕ್ತಿ, ಕ್ರಿಟಿಕಲ್ ಥಿಂಕಿಂಗ್ ಅಂತ ಎಜುಕೇಶನ್ ಕೊಡ್ತಾ ಇಲ್ಲ. ಎಜುಕೇಶನ್ ಸಿಸ್ಟಮ್ ಹಾಳಾಗೋಗಿದೆ. ಸ್ಕೂಲಲ್ಲಿ ಹೋದ್ರೆ ಹೋಟ್ಲಲ್ಲಿ ಮೆಮೊರೈಸ್ ಮಾಡಿಸ್ತಾರೆ. ಮೆಮೊರೈಸ್ ಮಾಡಿಸ್ಬಿಟ್ಟು ಅದನ್ನ ಪ್ರತಿಭೆ ಅಂತ ಹೇಳ್ತಾರೆ. ಸೊ ಹಂಗಲ್ಲ, ವಿಶ್ಲೇಷಣೆ ಮಾಡೋ ಶಕ್ತಿ ಇರಬೇಕು. ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಇಲ್ಲ, ಅನ್ಫಾರ್ಚುನೇಟ್ಲಿ ಇಲ್ಲ. ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ಕುಟುಂಬ ರಾಜಕಾರಣ ಅಥವಾ ಬಲಿಷ್ಠ ರಾಜಕಾರಣ. ಸೊ ಎಲ್ಲಿಂದ ಹೋದ್ರೆ ಇದೆಲ್ಲ ಮೂಲ ಕಾರಣ ಬಂದ ಕುಟುಂಬ ರಾಜಕಾರಣನೇ ಬೆಳೆಯಲ್ವಲ್ಲ. ಇವರೆಲ್ಲ ಬುದ್ಧಿವಂತರಾದ್ರೆ ಏನಾಗುತ್ತೆ? ಹೌದು ಹೌದು, ಕರೆಕ್ಟ್. ಬಾಳಿನಲ್ಲಿರೋ ಎಲ್ಲರೂ ಬುದ್ಧಿವಂತರು, ಎಲ್ಲಾ ಜಾತಿಯವರು ಬುದ್ಧಿವಂತರು, ಅಧಿಕಾರಿಗಳು ಅಂದ್ರೆ ಏನಾಗುತ್ತೆ? ಆಮೇಲೆ ಈ ರಾಜಕಾರಣದಲ್ಲಿ ಸರ್ವಸಾಮಾನ್ಯವಾಗಿ ಈ ಸ್ವಾಮೀಜಿಗಳ ಪಾತ್ರ ಏನು ಸರ್? ಅದೇ ಒಂದು ಟಿಕೆಟ್ ಕೊಡೋ ವಿಚಾರದಲ್ಲಿ ಹಸ್ತಕ್ಷೇಪ ಇರ್ತದೆ, ಆಮೇಲೆ ಒಬ್ಬ ಮಿನಿಸ್ಟರ್ಗಿರಿ ಕೊಡ್ಬೇಕಾದ್ರೆ ಹಸ್ತಕ್ಷೇಪ ಇರ್ತದೆ. ಅಪಾರವಾದ ಗೌರವ ನನಗೆ. ಕರ್ನಾಟಕದಲ್ಲಿ ಈ ಸಂಸ್ಕೃತಿ ಬಹಳ ಗಟ್ಟಿಯಾಗಿದೆ. ನಾವು ಎಲ್ಲೋ ಒಂದ್ 2 ಮಠ ಮಾಡ್ತಾ ಬಂದ ತಕ್ಷಣ ಎಲ್ಲದನ್ನೂ ಲೇಬಲ್ ಮಾಡೋದಿಲ್ಲ. ಬಟ್ ಅವರು, ನಾನೆಲ್ಲ ತುಂಬಾ ಸರಿ ಹೇಳಿದ್ದೀನಿ, ಆತ್ಮಸಾಕ್ಷಿ ಕಾಪಾಡುವಂತವ್ರು. ಅಲ್ಲಿ ಇಲ್ಲಿ 1-2 ಕೇಸಲ್ಲಿ ಮಿಸ್ಟೇಕ್ ಆಗಿರ್ತದಿಲ್ಲ. ಬಟ್ ಆ ಮತಗಳು ಇರೋದ್ರಿಂದ ಇವತ್ತು ಕರ್ನಾಟಕ ಶೈಕ್ಷಣಿಕವಾಗಿ ಬಹಳ ಮೇಲಿದೆ. ಆರೋಗ್ಯದ ದೃಷ್ಟಿಯಿಂದ ಮೇಲ್ ಬಂದಿದೆ. ಬಟ್ ಅವರು ರಾಜಕಾರಣದಿಂದ ದೂರ ಇದ್ದಷ್ಟು ಅವರಿಗೆ ಜಾಸ್ತಿ ಏನಂತ ಹೇಳ್ತೀವಿ, ಬೆಲೆ ಜಾಸ್ತಿ ಅಂತ. ಬೆಲೆ ಜಾಸ್ತಿ, ಗೌರವ ಜಾಸ್ತಿ. ಅದೇ ಸ್ವಾಮೀಜಿ ಒಂದ್ ಕಡೆ ಹೋದಾಗ ಒಬ್ಬರು ಹೇಳ್ತಾರೆ, ನಮ್ಮ ಸ್ವಾಮೀಜಿ ಯಾವ ಕಾರಣಕ್ಕೂ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಲ್ಲ, ಯಾರು ಬಂದು ನಕ್ಕ ಮಾತಾಡ್ತಾರೆ, ಎಲ್ಲರಿದ್ದರೂ ಚೆನ್ನಾಗಿದ್ದಾರೆ. ಜನಕ್ಕೆ ಆಟೋಮೆಟಿಕಲಿ ಅಪಾರವಾದ ಗೌರವ ಬರುತ್ತೆ. ಇವ್ರು ಒಂದ್ ಸೈಡ್ ಮತ್ತೆ ಯಾವ ಅಂದಾಗ ಏನಾಗುತ್ತೆ, ಸ್ವಲ್ಪ ಗೌರವ ಕಡಿಮೆ ಆಗುತ್ತೆ. ಸರ್, ಇತ್ತೀಚೆಗೆ ವಿದ್ಯಾವಂತರು ರಾಜಕಾರಣದಿಂದ ದೂರ ಆಗ್ತಿದ್ದಾರೆ. ಎಸ್ಪೆಷಲಿ ವೋಟ್ ಪೋಲಿಂಗ್ ಟೈಮಲ್ಲಿ ನೋಡ್ಬೇಕಾದ್ರೆ ನಮ್ಗೆ ತುಂಬಾ ಜನ IT ಸೆಕ್ಟರ್ ಅವರು ವೋಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇದರ ಒಂದು ವಿಚಾರಕ್ಕೆ ಮಾತಾಡೋದಾದ್ರೆ ಎಷ್ಟೆಲ್ಲ ಒಂದು ತೊಂದರೆಗಳಾಗ್ತದೆ ಮುಂದಿನ ಒಂದು ಫ್ಯೂಚರ್ಗೆ ಅಂತ? ಅದೇ ಪ್ರಜಾಪ್ರಭುತ್ವ ಅನ್ನೋದು ಇಲ್ಲಿ ಯಾವ ರೀತಿ ಬೆಳೀತಾ ಇದೆ, ಇವಾಲ್ವ್ ಆಗ್ತಾ ಇದೆ, ಅಥವಾ ಯಾವ ರೀತಿ ಪರಿವರ್ತನೆ ಆಗ್ತದೆ ಅನ್ನೋದಕ್ಕೆ ಒಂದು ನಿದರ್ಶನ ಇದು. ಈಗ ಏನಾಗ್ತದೆ ಪ್ರಸ್ತುತ ನಮ್ಮ ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶದಲ್ಲಿ ಅಂತಂದ್ರೆ, ಇಂಡಿವಿಜುವಲಿಸಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇಂಡಿವಿಜುವಲಿಸಮ್ ಅಂತಂದ್ರೆ ಒಬ್ಬ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ. ಇವತ್ತು ಒಬ್ಬ ವ್ಯಕ್ತಿ ಆತ ಮನೆಯಲ್ಲೇ ಕೂತ್ಕೊಂಡು ಎಲ್ಲಾ ಸವಲತ್ತು ಪಡೆಯುವಂತ ವ್ಯವಸ್ಥೆ ಇದೆ. ಇವತ್ತು ಮನೆ ಕೂತ್ಕೊಂಡು ಏನಾರು ಆರ್ಡರ್ ಮಾಡ್ಬೋದು. ಅಥವಾ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಇದ್ದಾಗ, ನೀವು ಹೇಳಿದ್ರೆ IT ಎಂಪ್ಲಾಯಿ ಅಂತ, ಅಥವಾ ಗೌರ್ಮೆಂಟ್ ಎಂಪ್ಲಾಯಿ, ಒಳ್ಳೆ ಕಡೆ ಸಂಬಳ ಬರ್ತಾ ಇದೆ ಏನು ಅಂತ ಇದ್ದಾಗ, ಆ ಕ್ಷೇತ್ರದ MLA ಯಾರು, MP ಯಾರು, ಆತನ ಹತ್ರ ನಾನು ಯಾಕೆ ಹೋಗ್ಬೇಕು, ಆತನಿಂದ ಪಡೆಯೋದು ಏನಿಲ್ಲ ನನಗೆ ಅನ್ನೋ ಒಂದು ಥಿಂಕಿಂಗ್ ಬರ್ತಾ ಇದೆ. ಇಂಡಿವಿಜುವಲಿಸಮ್ ಇದು ಡಿಸ್ಪೈಟ್ ದಿ ಗೌರ್ಮೆಂಟ್ ಅಂತ, ಗೌರ್ಮೆಂಟ್ ಬಿಟ್ಟು ಬೆಳೀತಾರಂತ ಸಮಾಜ ನಮ್ಮ ದೇಶದಲ್ಲಿ. ಒಬ್ಬ ಉದ್ಯಮಿ ಸಕ್ಸಸ್ಫುಲ್ ಆಗ್ತಾನೆ ಅಂತಂದ್ರೆ ಗೌರ್ಮೆಂಟ್ ಇಂದಲ್ಲ, ಸ್ವಂತ ಎಫರ್ಟ್ ಇಂದ. ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಸ್ವಾತಂತ್ರ್ಯ ಕಾಪಾಡ್ತಾ ಇದೆ, ಅಷ್ಟು ಮಾತ್ರ ಹೇಳ್ಬೋದು ನಾವು. ರೋಡ್ ಮಾಡ್ತಾ ಇದೆ, ಸ್ವಾತಂತ್ರ್ಯ ಕಾಪಾಡ್ತಾ ಇದೆ, ಬಟ್ ಗೌರ್ಮೆಂಟ್ ನೇರವಾಗಿ ಇರಲ್ಲ. ಸೊ ಇವರು ನಾವು MLAಗಳು MP ಗಳು ಹತ್ರ ನೇರವಾಗಿ ಏನು ಸಂಬಂಧ ಇಲ್ಲ ನಮಗೆ. ಯಾರಾದ್ರೂ ಬರ್ಲಿ, ಯಾರು ಬಂದ್ರು ಅಷ್ಟೇ, ಸಿನಿಕತನ ಅಂತಾನೆ ಹೇಳ್ತೀವಿ. ಸೊ ಇದು ಈ ಮೈನಸ್ಗಳು ರಾಜಕಾರಣಿಗೆ ಪ್ಲಸ್ ಆಗ್ಬೋದು ಅಲ್ಲ, ಅವ್ರಿಗೆ ಗೊತ್ತದು. ಪ್ಲಸ್ ಆಗೋದಲ್ಲ, ಅವ್ರಿಗೆ ಗೊತ್ತದು ಹಿಂಗ್ ಸಮಾಜ ಈ ತರ ಆಗಿದೆ ಅನ್ನೋದು ಗೊತ್ತು. ಅದಕ್ಕೆ ಏನ್ ಮಾಡ್ತಾರೆ, ಲಾಸ್ಟ್ 2 days ಮಾತ್ರ ಅವರು ಹೆವಿ ಸ್ಪೆಂಡ್ ಮಾಡಿ ವೋಟ್ಗಳನ್ನ ಕೊಂಡ್ಕೊಳ್ತಿರೋದ ಕಾರಣನೇ ಇದು. ಇವಾಗ ಸಿಟಿಸನ್ ಇನ್ವಾಲ್ವ್ಮೆಂಟ್ ಇತ್ತು, ಪ್ರಜೆಗಳ ಇನ್ವಾಲ್ವ್ಮೆಂಟ್ ಇತ್ತು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ನಲ್ಲಿ. ನೀವಾಗ್ಲೇ ಹೇಳಿದ್ರೆ MP MLA ಸಂಬಂಧ ಹೆಂಗಿರ್ಬೇಕು, MLA ಮತ್ತು ಮತದಾರದಂತ. ಈಗ ರೆಗ್ಯುಲರ್ ಕಾನ್ವರ್ಸೇಷನ್ ಇತ್ತು ಅಂತ ಅನ್ಕೊಳ್ಳೋಣ, ರೈಟ್? ವೀಕ್ಲಿ ಒನ್ಸು, ತಿಂಗಳಲ್ಲಿ 2 ಸಾರಿ ಮೀಟಿಂಗ್ಗಳು ನಡೀತಾ ಇರ್ತವೆ. ಅವಾಗ ಏನಾಗುತ್ತೆ, ಒಂದು ಸಂಬಂಧ ವೃದ್ಧಿ ಆಗುತ್ತೆ, ಬಾಂಧವ್ಯ ಬೆಳೀತದೆ, ಆತ್ಮೀಯತೆ ಇರ್ತದೆ. ನೀವು ದುಡ್ಡು ಕೊಡ್ಬೇಕಾಗಿಲ್ಲ, ಕೆಲಸ ಮಾಡಿದ್ರೆ ಖಂಡಿತ ಜನ ಬಂದು ನಿಮ್ಗೆ ವೋಟ್ ಹಾಕ್ತಾರೆ. ಇವಾಗ ಹಂಗಿಲ್ಲ, ಇವ್ರು ಜನಗಳಿಂದ ಡಿಸ್ಟೆಂಟ್ ಆಗಿರ್ತಾರೆ, ಜನಗಳು ಅವರಿಂದ ಡಿಸ್ಟೆಂಟ್ ಆಗಿರ್ತಾರೆ. ತುಂಬಾ ಜನ ರಾಜಕಾರಣಿಗಳು ಗೆದ್ದ ಮೇಲೆ ಕ್ಷೇತ್ರ ಕೂಡ ಕಾಲಿಟ್ಟಿರೋದಿಲ್ಲ, ಆಮೇಲೆ ಆಫ್ಟರ್ 5 ಕ್ಷೇತ್ರದಲ್ಲಿ ಕಾಲು ಇಡಲ್ಲ, ಕ್ಷೇತ್ರದಲ್ಲಿ ಮನೆನೂ ಇರಲ್ಲ, ಅವರೇ ಗೆಲ್ತಾ ಇರ್ತಾರೆ. ಇದು ಹೆಂಗ್ ಲಾಜಿಕ್ ಒಂದೇ ಗೊತ್ತಾಗಲ್ಲ. ಅದೇ ಲಾಸ್ಟ್ 2 days ವರ್ಕೌಟ್. ಜಸ್ಟ್ ಸಿಂಪಲ್ ಆನ್ಸರ್. ಈಗಿರೋ ಸಿಸ್ಟಮ್ ಅಲ್ಲಿ ಹೆಂಗಿದೆ, ಎಲ್ಲೋ ಒಂದೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮೇಲೆ ಗೆಲ್ತಾರೆ, ಎಲ್ಲೋ ಒಂದೊಂದು ಕ್ಷೇತ್ರದಲ್ಲಿ ಸೆನ್ಸೇಷನಲಿಸಮ್, ಯಾರ ಮೇಲೆ ಬಹಳ ಅಸಮಾಧಾನ ಇರ್ತದೆ, ಯಾರು ಹೋದ್ರೆ ಗೆಲ್ಸ್ಬಿಡ್ತಾರೆ, ಹಂಗೂ ಇರ್ತದೆ. ಇದು ಒಂಥರ ಡಿಫ್ರೆಂಟ್ ರೀಸನ್ ಇದೆ. ಒಂದು ಬ್ರಾಡ್ ರೀಸನ್ ಅಂತ ಕೇಳಿದಾಗ ಒಟ್ಟಾರೆ ಒಂದ್ ಲೆಕ್ಕದಲ್ಲಿ ಇದು ಪಕ್ಷದ ಲೇಬಲ್
ಆಗ್ಬೋದೇನೋ ಒಂದೊಂದ್ ಕಡೆ. ಅದು ಅದಕ್ಕೆ ಆದಂತ 80% ಫಿಕ್ಸ್ಡ್ ವೋಟರ್ ಇತ್ತು ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಓಕೆ. ಜನ ಅಟ್ ದಿ ಎಂಡ್ ಆಫ್ ದ ಡೇ ಏನ್ ಮಾಡ್ತಾರೆ, ನಿಮಗೆ ಇಷ್ಟ ಇಲ್ಲ ರೈಟ್, ಪಕ್ಷ ನೋಡಿ ಓಟ್ ಹಾಕ್ತೀರಿ, ಕ್ಯಾಂಡಿಡೇಟ್ ಇಷ್ಟ ಇಲ್ಲ, ಸೆಂಟ್ರಲ್ ನೋಡಿ, ಸೆಂಟ್ರಲ್ ಅಲ್ಲಿ ಇನ್ನೂ ಯಾರನ್ನೋ ನೋಡಿ ಅಥವಾ ಪಕ್ಷ ಬರ್ಲಿ ಅಂತಂದು ಅದು ಪಕ್ಷದ್ದು ತಲೆಯಲ್ಲಿ ತುಂಬಿಕೊಂಡಿರ್ತದೆ ಜನರೇಷನ್ ಆಫ್ಟರ್ ಜನರೇಷನ್. ಸೊ ಇವರೇ ಏನೋ ಒಂದು ಕಾರಣ ಹುಡ್ಕೊಂಡು ಓಟ್ ಹಾಕಿ ಬರ್ತಾರೆ. ವ್ಯಕ್ತಿ ಇಷ್ಟಪಟ್ಟು ಇಂಥರ ಅಧಿಕಾರಕ್ಕೆ ಬರಬೇಕು, ಬರಲೇಬೇಕು ಅಂತಂದು ಓಟ್ ಹಾಕಿ ಬರೋ ಟ್ರೆಂಡು ಐ ಥಿಂಕ್ ನಮ್ಮ ದೇಶದಲ್ಲಿ ಇತ್ತನೋ ಮುಂಚೆ, ಅದು ಈಗಿಲ್ಲ. ಅದನ್ನ ಇವರು ದುರುಪಯೋಗ ಪಡಿಸ್ಕೊಂತಿದ್ದಾರೆ ರಾಜಕಾರಣಿಗಳು. ಆಮೇಲೆ ಈಗ ನಿಜವಾಗಿ ರಾಜ್ಯನ ಆಳ್ತಿರೋರು ರಾಜಕಾರಣಿಗಳ ಉದ್ಯಮಿಗಳು ಉದ್ಯಮಿಗಳು ಉದ್ಯಮಕ್ಕೋಸ್ಕರ ಆಳ್ತಿರೋಂತ ವ್ಯವಸ್ಥೆ ಇದು ಇವತ್ತು ಆಗಿರೋದು. ಯಾಕೆಂದ್ರೆ ಸುಮ್ಮನೆ ಸಾಮಾಜಿಕ ನ್ಯಾಯ ಅವು ಇವು ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅವೆಲ್ಲ ಸುಳ್ಳು ಅದೆಲ್ಲ. ಸೊ ಒಟ್ಟಾರೆ ಏನಂದ್ರೆ ಉದ್ಯಮಿಗಳ ಹ್ಯಾಂಡ್ ಓವರ್ ಅಲ್ಲೇ ಎಲ್ಲ ನಡೀತದೆ ಅನ್ನೋದು. ಹೌದು, ನೀವು ನೋಡಿ ಎಲ್ಲ ಅದು ನಮ್ಮ ರಾಜ್ಯ ಇರ್ಬೋದು, ಬೇರೆ ರಾಜ್ಯ ಇರ್ಬೋದು, ಪ್ರತಿಯೊಬ್ಬ ಮಿನಿಸ್ಟರ್ಗಳದ್ದು ಕೂಡ ಅವ್ರದೇ ಆದ ಇಂಡಸ್ಟ್ರಿಗಳು ಇರ್ತವೆ. ಸೊ ಅವ್ರದೇ ಆದ ಒಂದು ಪಾರ್ಟಿ ಫಂಡ್ ಬರ್ತಾ ಇರ್ತದೆ. ಸೊ ಅವ್ರು ಹೇಳ್ದಂಗೆ ಸರ್ಕಾರ ನಡೀತಿದೆ. ಆಲ್ ಇಂಡಸ್ಟ್ರಿಯಲಿಸ್ಟ್ಸ್ ಅವರೇ ಇವತ್ತು. ಮತ್ತೆ ರಾಜಕಾರಣಿಗಳು ಅಲ್ದೇನೆ ಇಂಡಸ್ಟ್ರಿಯಲಿಸ್ಟ್ ಯಾರಿರ್ತಾರೆ ಅವರು ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಇರ್ತಾರೆ ಇವತ್ತು. ಸೊ ಇಟ್ ಹ್ಯಾಸ್ ಬಿಕಮ್ ಎ ಬಿಗ್ ಬಿಸ್ನೆಸ್ ಪೊಲಿಟಿಕೋ ಕಾಂಪ್ಲೆಕ್ಸ್ ಅಂತಂದು ಹೇಳ್ಬೋದು. ಅಂದರೆ ಪೊಲಿಟಿಕ್ಸ್ ಪ್ಲಸ್ ಬಿಸ್ನೆಸ್ ಮೆನ್ ಇಬ್ಬರು ಸೇರ್ಕೊಂಡು ಮಾಡ್ತಾರೋ, ಸೃಷ್ಟಿ ಮಾಡಿರೋದು, ಬೆಳೆಸ್ಕೊಂಡು ಹೋಗ್ತಾರಂತ ವ್ಯವಸ್ಥೆ ಇದು. ಇತ್ತೀಚೆಗೆ IAS ಆಫೀಸರ್ಗಳು, IPS ಆಫೀಸರ್ಗಳು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಬಿಟ್ಟು ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ. ಏನ್ ರೀಸನ್? ಅಲ್ಲ, ಅವ್ರು ಒಳ್ಳೆ ಉದ್ದೇಶ ಇಟ್ಕೊಂಡ್ ಬಂದಿರ್ತಾರೆ. ಪಾಪ ಅವ್ರು ದುಡ್ಡು ಮಾಡ್ಬೇಕಂತಂದ್ರೆ ರಾಜಕಾರಣಕ್ಕೆ ಬರಲ್ಲ, ನನ್ನ ಪ್ರಕಾರ, ಆನೆಸ್ಟ್ ಒಪಿನಿಯನ್. ಯಾಕೆಂತಂದ್ರೆ ಅವರು ಕೂಡ ಕೆಲಸ ಮಾಡ್ಬೇಕಂತ ನೋಡಿರ್ತಾರೆ, ಅಲ್ಲೆಲ್ಲೋ ಫ್ರೀಡಮ್ ಇರಲ್ಲ. ಅಟ್ಲೀಸ್ಟ್ ನಾನು ಈಗ ಹಿಂಗ್ ಬಂದು ಕೆಲಸ ಮಾಡ್ಬೋದು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ ಅಂತಂದು ನನಗೆ ಖಂಡಿತ ನಿಜವಾಗ್ಲೂ ಅನ್ಸುತ್ತೆ. ಒಳ್ಳೆ ಬೆಳವಣಿಗೆ ಅದು. ರಾಜಕಾರಣಕ್ಕೆ ಅಧಿಕಾರಿಗಳಾಗಿರೋರು ಬರಬೇಕು, ಆಮೇಲೆ ಇವನ್ ಬಿಸ್ನೆಸ್ ಮೆನ್ ಬರ್ಲಿ, ಬಟ್ ಸಮಾಜ ಸೇವೆಗಂತ ಬರ್ಲಿ, ಸೇವೆ ಮನೋಭಾವ ಇಟ್ಕೊಂಡ್ ಬರ್ಲಿ. ಬಿಸ್ನೆಸ್ ಮೆನ್ ಬರಬೇಡ ಅಂತಂದಲ್ಲ, ಡಾಕ್ಟರ್ಗಳು ಬರ್ತಾರೆ, ಒಳ್ಳೆ ಬೆಳವಣಿಗೆ ಅದು. ಸೊ ಆತರ ಸೇವೆ ಮಾಡ್ಬೇಕನ್ನೋರು ಬಹಳ ಜನ ಇದ್ದಾರೆ ಸಮಾಜದಲ್ಲಿ. ಇವತ್ತೇನಂತಂದ್ರೆ ಚಾಯ್ಸಸ್ ಇಲ್ಲ. ಇನ್ನು ದೇಶದ ಕೆಲವೊಂದು ಪ್ರಮುಖ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ, ಇವತ್ತು ನಿರುದ್ಯೋಗ ಅನ್ನೋದು ತುಂಬಾ ದೊಡ್ಡ ಮಟ್ಟದ ಒಂದು ಸಮಸ್ಯೆಯಾಗಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ, ತಾವು ಒಂದು ಇಂಟರ್ವ್ಯೂದಲ್ಲಿ ನಾನು ಕೇಳ್ಪಟ್ಟಂಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೆಲಸ ಗಿಟ್ಟಿಸ್ಕೊಳ್ಳಲು ವಿಫಲರಾಗ್ತಿದ್ದಾರೆ ಅನ್ನೋದು. ಸೊ ಆಮೇಲೆ ಇತ್ತೀಚಿನ ವರದಿಗಳು ಏನ್ ಹೇಳ್ತಿದೆ, 10ನೇ ಕ್ಲಾಸ್ ಹುಡುಗರು, ಸುಮಾರು ಹುಡುಗರಿಗೆ ಓದೋದಕ್ಕೆ ಬರೋದಿಲ್ಲ, ಅಷ್ಟು ಎಜುಕೇಶನ್ ಮೈನಸ್ ಆಗ್ತಾ ಇರುತ್ತೆ. ಏನ್ ಹೇಳಕ್ ಇಷ್ಟಪಡ್ತಾರೆ ಇವತ್ತು ವಿಚಾರ? ಸರ್ಕಾರಗಳು ಕನ್ನಡ ಭಾಷೆನ ಕೊಲೆ ಮಾಡ್ತಿದಾವೆ. ಸರ್ಕಾರಿ ಶಾಲೆಗಳನ್ನ ಸಾಯಕ್ ಬಿಟ್ಟು ಸ್ಲೋ ಡೆತ್ ಸರ್ಕಾರಿ ಶಾಲೆಗಳು ಸ್ಲೋ ಡೆತ್. ಸರ್ಕಾರಿ ಶಾಲೆಗಳಲ್ಲಿ ಇನ್ವೆಸ್ಟ್ ಮಾಡ್ದಂಗೆ, ಅಲ್ಲಿ ಒಂದೇನು ಎಜುಕೇಶನ್ ಸಿಸ್ಟಮ್ ರಿಫಾರ್ಮ್ ಮಾಡ್ದಂಗೆ, ರೈಟ್. ನಾವು ನಮ್ಮನ್ನೆ ಹೊನ್ನಾಡಿದ್ದು ಈ ಶಾಲಾ ಅಭಿಯಾನ ಮಾಡಿದಾಗ ಒಂದು ಲೆಕ್ಕ ಹಾಕೊಂಡಿದ್ದು, ಒಂದು ವರ್ಷದಲ್ಲಿ ಸುಮಾರು 25,000-30,000 ವಿದ್ಯಾರ್ಥಿಗಳು ಪ್ರೈಮರಿ ಸ್ಕೂಲ್ ಲೆವೆಲ್ಗೆ ಎಂಟ್ರಿ ಆಗ್ತಾರೆ ಒಂದು ವರ್ಷದಲ್ಲಿ ಬರೋವಂಥವ್ರು. ಅಲ್ಲಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ಸ್ಕೂಲು ಸೇರ್ಕೊಂಡ್ರೆ ಸೊ ಒಂದು 311 ಸ್ಕೂಲ್ ಇದೆ. ಒಂದೊಂದು ಸ್ಕೂಲಲ್ಲಿ 100 ಜನ ಅಂದ್ರೆ 30,000, ರೈಟ್. ಸೊ 30,000 ಜನ ಬಂದಾಗ ಏನಾಗ್ತದೆ, ಅಷ್ಟು ಜನಕ್ಕೂ ಸಬ್ ಸ್ಟ್ಯಾಂಡರ್ಡ್ ಲೋ ಕ್ವಾಲಿಟಿ ಎಜುಕೇಶನ್ ಕೊಟ್ಟಾಗ ನೆಕ್ಸ್ಟ್ ಇಯರಿಗೆ ಹೋದಾಗ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆ ವರ್ಷನೂ ಲೋ ಕ್ವಾಲಿಟಿ ಅಪ್ ಟು 10th 12th ತನಕನೂ ಕೂಡ ಆ ಮಕ್ಕಳಿಗೆ ನೀವೇ ಹೇಳಿದಲ್ಲ, ಓದಕ್ ಬರ್ದೇ ಇರೋಂಗೆ, ಇಂಗ್ಲೀಷ್ ಗೊತ್ತಿಲ್ದಿರಂಗೆ, ಮ್ಯಾಥಮೆಟಿಕ್ಸ್ ಗೊತ್ತಿಲ್ದಿರಂಗೆ, ಇವನ್ ಕನ್ನಡ ಬರೆಯೋಕ್ಕೂ ಬರಲ್ಲ ನೀಟಾಗಿ. ಇಡೀ ಕ್ಲಾಸಲ್ಲಿ ಒಬ್ಬರು ಇರ್ತಾರಂಗೆ, ನಾವು ನೋಡಿದ್ವಲ್ಲ, ಅಬ್ಸರ್ವ್ ಮಾಡ್ಕೊಂಡ್ ಬಂದಿದ್ದೀವಿ. ಸೊ ಹಿಂಗ್ ಬೆಳೆಸ್ಕೊಂಡ್ ಬಂದಾಗ ಏನಾಗುತ್ತೆ, ನೀವು ಇಡೀ ಸಮಾಜದ ವ್ಯವಸ್ಥೆನೆ ನೀವು ಬುಡ ಮೇಲ್ ಮಾಡ್ದಂಗೆ, ಹಾಳು ಮಾಡ್ದಂಗೆ. ಅದು ಈಗ ಆಗ್ತಾ ಇಲ್ಲ. ಅದು ಒಂದು ವರ್ಷದಲ್ಲಿ 30,000 ಯೂತ್ ಆ ರೀತಿ ರೆಡಿ ಆದ್ರು ಅಂತಂದ್ರೆ ಅದು ಹೊರೆ ಆಗ್ತಾರೋ ಹೊರ ಆಗ್ತಾರೋ ಸಮಾಜದಿಂದ ಏನೇನೋ ಸಮಸ್ಯೆಗಳು ಆಗ್ತದೆ. ಜೈ ಅನ್ನೋದಕ್ಕೆ ಅವರೆಲ್ಲ. ಹೌದು, ನೆಕ್ಸ್ಟ್ ಪೊಲಿಟಿಷಿಯನ್ಸ್ಗೆ ಅದು ತುಂಬಾ ಯೂಸ್ ಆಗ್ಬೋದು. ಇದು ಇಂಟೆನ್ಷನಲಿ ಆಗ್ತಿರೋದು. ನನ್ನ ಕೇಳಿದ್ರೆ ಇದು ಇಂಟೆನ್ಷನಲಿ. ಇವರೆಲ್ಲ ಏನಿದಾರಲ್ಲ ಬಹಳ ಕಷ್ಟ ಏನಿಲ್ಲ ಇದು. ಮನ್ಸು ಮಾಡಿದ್ರೆ ನಿಮ್ ಕ್ಷೇತ್ರದಲ್ಲಿ ಇರೋ ಅಷ್ಟು ಶಾಲೆಗಳು 300 ಶಾಲೆ ದೊಡ್ಡ ನಂಬರ ಇಲ್ಲ. ನಿಮಗೆ ವಿಧಾನಸೌಧದೊಳಗೆ ಹೋಗೋ ಅಧಿಕಾರ ಇರುತ್ತೆ, ಅಲ್ಲಿ ಅದ್ರ ಬಗ್ಗೆ ಮಾತಾಡಿ ಅದಕ್ಕೆ ಬೇಕಾಗಿರೋ ಫಂಡ್ ತರ ಅಧಿಕಾರ ಇರ್ತದೆ. ಇಲ್ಲ ಇನ್ಫೋಸಿಸ್ ನಾರಾಯಣ ಮೂರ್ತಿನೋ ಸುಧಾಮೂರ್ತಿನೋ ಮೀಟ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅಲ್ಲಿಂದ ಫಂಡ್ ತರಿಸೋಷ್ಟು ಕೆಪಾಸಿಟಿ ಇರ್ತದೆ. MLA ಮೀಟ್ ಮಾಡಲ್ಲ ಅಂತಾರ ಅವರು. ಒಳ್ಳೆ ಉದ್ದೇಶ ಇಟ್ಕೊಂಡು ಹೋದ್ರೆ ಮಾಡೋ ಒಂದು ಶಕ್ತಿ ಇರ್ತದೆ ನಿಮಗೆ, ಬಟ್ ಆ ಇಚ್ಛಾಶಕ್ತಿ ಇಲ್ಲ ಇದನ್ನ ಅಭಿವೃದ್ಧಿ ಮಾಡ್ಬೇಕನ್ನೋದು. ಆಮೇಲೆ ಕ್ವಾಲಿಟಿ
ಹೆಲ್ತ್ ಇಲ್ಲ ಅನ್ನೋದು, ಪ್ರಾಪರ್ ಹೆಲ್ತ್ ಇಲ್ಲ ಅನ್ನೋದು. ಆಮೇಲೆ ಇತ್ತೀಚೆಗೆ ಬಾಣಂತಿರ ಸಾವು ಕರ್ನಾಟಕದಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ ಅನ್ನೋದು. ಅಭಿವೃದ್ಧಿ ಅದೇ ಬಿಟ್ಟಾಕಿ ಹೆಲ್ತ್ ಎಜುಕೇಶನ್ ಆಯ್ತು. ಯಾವ ಊರಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇದೆ, ನನಗೆ ಒಂದು ಊರು ತೋರಿಸ್ಬಿಡಿ ಇಡೀ ದೇಶದಲ್ಲಿ ಒಂದು ಊರು ತೋರಿಸ್ಬಿಡಿ ಅದು ಮನೆಯಿಂದ ಬಂದ ನೀರು ಚರಂಡಿನಲ್ಲಿ ಹರಿದು ಒಂದು ಜಾಗ ತಲುಪುತ್ತೆ ಅನ್ನೋದು ಸಾಧ್ಯನೇ ಇಲ್ಲ. ಒಂದು 4 ಮನೆ ಮುಂದೆ ಚರಂಡಿ ಇರ್ತದೆ, ಅದು ಇನ್ನೊಂದು ಓಣಿ ಚರಂಡಿ ಇರಲ್ಲ, ಇನ್ನೊಂದು ಇರಲ್ಲ, ಒಂದು 5-6 ಮನೆ ಮುಂದೆ. ಪಂಚಾಯತ್ ಅಧ್ಯಕ್ಷ ಆಗಿದ್ರೆ ಅವನೇನ್ ಮಾಡ್ತಾನೆ, ಅವ್ನ ಟರ್ಮಲ್ಲಿ ಅವ್ನ ಮನೆ ಮುಂದೆ ಮಾತ್ರ ಚರಂಡಿ ಮಾಡ್ಕೊಂಡಿರ್ತಾನೆ. ನೀರು ಅಲ್ಲೇ ನಿಲ್ಲುತ್ತೆ, ಅಲ್ಲೇ ಸೊಳ್ಳೆಗಳು ಬರೋದು. ರೈಟ್, ಅಂದ್ರೆ ಇದು ಬೇಸಿಕ್ ವಾಟರ್ ಆಯ್ತಾ, ಸ್ಯಾನಿಟೇಷನ್, ಹೆಲ್ತ್, ಮೂಲಭೂತ ಸೌಕರ್ಯ. ಆಮೇಲೆ ನಾನು ಒಂದು ಹೆಜ್ಜೆ ಮುಂದೋಗಿ ಮೊನ್ನೆ ಎಜುಕೇಶನ್ ಬಗ್ಗೆ ಓಡಾಡಬೇಕಾದ್ರೆ ನಂದು ಒಂದು ಮೂಲಭೂತ ಸೌಕರ್ಯ ಸೃಷ್ಟಿ ಮಾಡಿದ್ದೀನಿ ಹೊಸದು, ಗ್ರಂಥಾಲಯ. ಇದು ಒಂದು ಒಳ್ಳೆ ಯೋಜನೆ. ನೀವು ನಿಮ್ಮೂರಲ್ಲಿ ಚರಂಡಿ ಇರೋ ತರ ನಿಮ್ಮೂರಲ್ಲಿ ಅದು ಮೂಲಭೂತ ಸೌಕರ್ಯ ಅಂತೀವಿ, ರೋಡು, ಚರಂಡಿ, ಶೌಚಾಲಯ. ಗ್ರಂಥಾಲಯನೂ ಕೂಡ ಮೂಲಭೂತ ಸೌಕರ್ಯ ಆಗಬೇಕು. ಇದು ಯಾವ ಸ್ಕೂಲಲ್ಲೂ ಗ್ರಂಥಾಲಯ ಇಲ್ಲ, ಇರೋ ಗ್ರಂಥಾಲಯ ಎಲ್ಲ ಮುಚ್ಚಿರ್ತಾರೆ. ಓಪನ್ ಆಗಿದ್ರೆ ಬೀರಲ್ಲಿ ಪುಸ್ತಕ ಹಾಕಿ ಲಾಕ್ ಮಾಡಿರ್ತಾರೆ. ಅವೇನಾದ್ರು ಓಪನ್ ಆಗಿದ್ರೆ ಸಿಕ್ಕಿರಲ್ಲ. ಆಮೇಲೆ ಟೀಚರ್ಸ್ ಅಲ್ಲೂ ಕೂಡ ಬುಕ್ಸ್ ಓದೋ ಸಂಸ್ಕೃತಿ ಬಹಳ ಕಡಿಮೆ, ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಜನ ಮಾಡ್ತಾರೆ ಅದನ್ನ. ಸೊ ಇವತ್ತು ಹೆಂಗಾಗಿದೆ ದೇಶ ಅಂತಂದ್ರೆ ಹಳ್ಳಿಗಳಲ್ಲಿ ಅದರಲ್ಲೂ ಕಣ್ಮುಂದೆ ನಡೀತಾರಂತ ಅನ್ಯಾಯ ಇದು. ಅಂದ್ರೆ ಒಂದು ಕೆಟ್ಟ ವ್ಯವಸ್ಥೆ ನಾವು ಕಣ್ಮುಂದೆನೆ ಬೆಳೆಸ್ತಾ ಇದೀವಿ. ಅನ್ಎಂಪ್ಲಾಯ್ಮೆಂಟ್ ರೇಟು 6-7% ಅಂತ ಹೇಳ್ತಾರೆ. ಒಂದು ಊರಿಗೆ ಹೋದ್ರೆ 100 ಜನ ಆ ವರ್ಷ 100 ಜನ ಆ ವರ್ಷ ಗ್ರಾಜುಯೇಟ್ ಆಗಿ ಬಂದಿದ್ರೆ 80% ಕೆಲಸ ಇರಲ್ಲ ಅವರಿಗೆ. ಅನಿವಾರ್ಯವಾಗಿ ಏನ್ ಮಾಡ್ತಾರೆ, ಅಂಡರ್ ಎಂಪ್ಲಾಯ್ಮೆಂಟ್ ಅಂತೀವಿ. ಅಂದ್ರೆ ಅವ್ರು ಓದಿದ್ದಕ್ಕಿಂತ ಕೆಳಮಟ್ಟದ ಕೆಲಸ ಮಾಡೋದು, ಪೇಂಟ್ ಮಾಡೋದು, ಗಾರೆ ಕೆಲಸ ಮಾಡೋದು, ಡ್ರೈವಿಂಗ್ ಮಾಡೋದು. ತಗೊಂಡ್ರೆ ವಿದ್ಯೆನೇ ಒಂದಾಗಿರುತ್ತೆ, ಮಾಡ್ತಿರೋ ಕೆಲಸನೇ ಒಂದಾಗಿರುತ್ತೆ ಕೆಲವೊಬ್ರು ಜೀವನಗಳಲ್ಲಿ. ಸೊ ಇದೆಲ್ಲ ಒಟ್ಟಾರೆ ಏನ್ ಅನ್ಸುತ್ತೆ ಸರ್ ಇದೆಲ್ಲ ನೋಡಿದಾಗ ವ್ಯವಸ್ಥೆ? ಅಲ್ಲ, ಇವೆಲ್ಲ ನೋಡಿ ಈಗಲೂ ಮೋಟಿವೇಶನ್, ಏನಾದ್ರು ಮಾಡ್ಬೇಕು, ಒಂದು ಅವಕಾಶ ಸಿಕ್ಕರೆ ನಾನೇನು ಇಡೀ ದೇಶ ಬದಲಾಯಿಸ್ಬಿಡ್ತೀನಿ. ನನ್ನ ಕ್ಷೇತ್ರ, ಅಟ್ಲೀಸ್ಟ್ ಮೂಲಭೂತ ಸೌಕರ್ಯಗಳು ನಮ್ ಕ್ಷೇತ್ರ, ನನಗೆ ಅಷ್ಟಂತ ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ. ಒಂದು ಅವಕಾಶ ಸಿಕ್ತು ಅಂತಂದ್ರೆ ಮೇ ಬಿ ಫಸ್ಟ್ ಟರ್ಮ್ ಅಲ್ಲಿ ಎಜುಕೇಶನ್ ಸಮಗ್ರವಾಗಿ, ಇನ್ನೊಂದು ಟರ್ಮ್ ಸಿಕ್ತು ಅಂತಂದ್ರೆ ಹೆಲ್ತ್ ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು. ಮನ್ಸು ಮಾಡಿದ್ರೆ ಎಲ್ಲದನ್ನೂ ಒಂದೇ ಸರಿಗೂ ಮಾಡ್ಬೋದು. ಒಂದು ಕ್ಷೇತ್ರದ ಬಗ್ಗೆ ಮಾತಾಡ್ತಾರ ನಾನೇನು ಕರ್ನಾಟಕನೂ ಬೇಡ, ನಮ್ಮ ದೇಶನೂ ಬೇಡ. ಸೊ ಅಂತರು ನಮಗೆ ಒಂದು 100 ಜನ ಸಿಕ್ಬಿಟ್ರೆ ಖಂಡಿತವಾಗೂ ಅಭಿವೃದ್ಧಿ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಆನ್ಲೈನ್ ಬೆಟ್ಟಿಂಗ್ಸ್ ತುಂಬಾ ಜಾಸ್ತಿ ದೊಡ್ಡ ಸಾವುಗಳ ಕಾರಣ ಆಗ್ತಾ ಇದೆ, ಅಂದ್ರೆ ಆತ್ಮಹತ್ಯೆಗಳು ಮಾಡ್ಕೊಳ್ಳೋದಕ್ಕೆ, ಕುಟುಂಬಗಳು ಬೀದಿಗೆ ಬರೋಕ್ಕೆ. ಸೊ ಈ ಇದು ವಿಚಾರವಾಗಿ ಯಾಕೆ ಸರ್ಕಾರಗಳು ನಿಮ್ಮ ಪ್ರಕಾರ ಬ್ಯಾನ್ ಮಾಡ್ತಿಲ್ಲ? ಸರ್ಕಾರಗಳಿಗೆ ಆದಾಯದ ಮೂಲಗಳು ಜಾಸ್ತಿ ಆಗ್ಬೇಕು. ಇವತ್ತು ಏನಿವತ್ತು ಗ್ಯಾರಂಟಿ ಸ್ಕೀಮ್ಸ್ ಅಂತ ಹೇಳ್ತೀವಿ, ಫಂಡ್ ಬೇಕಲ್ಲ ಅಭಿವೃದ್ಧಿಗೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಇರ್ತದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದುಡ್ಡಿಲ್ಲ, ರೆವೆನ್ಯೂ ಎಕ್ಸ್ಪೆಂಡಿಚರ್ ದುಡ್ಡುಗಳನ್ನ ಈ ಸಂಪನ್ಮೂಲ ಕ್ರೋಢೀಕರಣ, ಬೇರೆ ಬೇರೆ ಆದಾಯದ ಮೂಲಗಳು ಹುಡ್ಕೋಬೇಕು ಸರ್ಕಾರಗಳು. ಅದ್ರಲ್ಲಿ ಏನ್ ಮಾಡ್ತವೆ, ತಂಬಾಕುನು ಎನ್ಕರೇಜ್ ಮಾಡ್ತವೆ, ಡ್ರಿಂಕ್ಸ್ ಎನ್ಕರೇಜ್ ಮಾಡ್ತವೆ, ಪಬ್ ಬೆಟ್ಟಿಂಗು ಅವನು ಎನ್ಕರೇಜ್ ಮಾಡ. ಗೊತ್ತಾ ಅದರಿಂದ ದುಷ್ಪರಿಣಾಮ ಇದೆ ಅಂತ. ಮುಖ್ಯ ಮೂಲಗಳಿವೆಲ್ಲ. ಇದು ಅಡಿಕ್ಷನ್ ಅಲ್ಲ. ಅಡಿಕ್ಷನ್ ಅಂತಂದ್ರೆ ನೀವು ಪದೇ ಪದೇ ಮಾಡ್ತಾನೆ, ಬೆಟ್ಟಿಂಗ್ ಅಡಿಕ್ಷನ್, ಡ್ರಿಂಕ್ ಅಡಿಕ್ಷನ್, ಸಿಗರೇಟ್ ಅಡಿಕ್ಷನ್. ನೀವು ಸಿಗರೇಟ್ ಇವತ್ತು ಮಾಡಿ ಅಡಿಕ್ಷನ್ ಆಗಿದ್ರೆ 1 ತಿಂಗಳಾದ್ಮೇಲೆ ಹಂಗಲ್ವಲ್ಲ. ಬಟ್ಟೆ ಕೊಂಡ್ಕೊಳ್ಳೋದು ಏನ್ ಮಾಡ್ತಾ ಇದ್ದೀರಿ, ಡೈಲಿ ಮಾಡ್ತೀರಾ? ಇಲ್ಲ, ಅದನ್ನ ಆಕ್ಚುಲಿ ಅಡಿಕ್ಷನ್ ಮಾಡಿಸ್ತಾ ಇದಾರೆ. ಬಟ್ಟೆ ಕೊಂಡ್ಕೊಳ್ಳೋದು ಈ ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತ ಇದರಲ್ಲಿ ಮೆಟೀರಿಯಲಿಸ್ಟಿಕ್ ಸೊಸೈಟಿ. ಕೊಂಡ್ಕೊಳ್ಳೋದನ್ನು ಕೂಡ ಶಾಪಿಂಗ್ ಥೆರಪಿ, ರೆಗ್ಯುಲರ್ ಆಗಿ ಕೊಂಡ್ಕೊಳ್ಳಿ ನಿಮ್ಗೆ ಮೆಂಟಲ್ ಪೀಸ್ ಸಿಗ್ತದೆ. ಅಂದ್ರೆ ಎಲ್ಲದನ್ನು ಅಡಿಕ್ಷನ್ ಮಾಡಿಸ್ತಾ ಇದಾರೆ, ಆದಾಯದ ಮೂಲಗಳು ಬರ್ಲಿ ಅಂತ ಅಂದ್ಬಿಟ್ಟು. ತಮ್ಮ ಸೋಷಿಯಲ್ ಸರ್ವಿಸ್ ವಿಚಾರಕ್ಕೆ ಬರೋದಾದ್ರೆ ಸರ್, ಜಮ್ಮು ಕಾಶ್ಮೀರಲ್ಲಿ ಇರ್ಬೋದು, ಅಲ್ಲಿ ಸೈನಿಕರ ಮಕ್ಕಳಿಗೆ ಉಚಿತವಾಗಿ ಕೋಚಿಂಗ್ ಕೊಡ್ತಿರೋದು, ಮಣಿಪುರದಲ್ಲಿ ಹಳ್ಳಿಗಳಿರುವಂತವ್ರಿಗೆ ಉಚಿತವಾಗಿ ಸರ್ವಿಸ್ ಕೊಡ್ತಿರೋಂಥದ್ದು, ಇದೆಲ್ಲ ಒಟ್ಟಾರೆ ಏನೋ ಒಂದು ಕಾನ್ಸೆಪ್ಟ್ ಮೇಲೆ ಅಂತ. ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನಾನು ಒಂಥರ ಕಡು ಬಡತನದಿಂದ ಮೇಲ್ ಬಂದಿದ್ದು. ಸೊ ನಾವು ನಮ್ಮೂರಲ್ಲಿ ನಮ್ಗೆ ಟೀ ಮಾಡೋದಕ್ಕೆ ಹಾಲಿಲ್ಲ ಅಂತಂದ್ರೆ ಅಕ್ಕಪಕ್ಕದ ಮನೆಯವ್ರು ಸ್ವಲ್ಪ ಹಾಲು ಕೊಡ್ತಿದ್ರು. ಸಾಂಬಾರ್ ಮಾಡೋದಕ್ಕೆ ತರಕಾರಿ ಇಲ್ಲ, ಬೇಳೆ ಇಲ್ಲ ಅಂತಂದ್ರೆ ಯಾರ್ದ ಮನೆ 1 ಲೋಟ ಸಾರು ಕೊಡ್ತಾ ಇದ್ರು ನಮಗೆ. ರೈಟ್. ಸೊ ನಮಗೆ ಆ ಕಡೆಗೆ ಬಟ್ಟೆ ಇಲ್ಲ ಅಂತಂದ್ರೆ ಯಾರೋ 1 ತುಂಡು ಬಟ್ಟೆ ಕೊಡೋರು, ಹೊಲ್ಸ್ಕೊಳ್ರಿ ಅಂತಂದು. ಸೊ ಹಳ್ಳಿ ಅಂತಂದಾಗ ಒಂದು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿರ್ತಾರೆ. ನಾವು ಅದರಿಂದ ಮೇಲ್ ಬಂದಿರ್ತೀವಿ. ಎಲ್ಲ ನಾನೇ ದುಡ್ದು ನಾನೇ ಸುಳ್ಳೋದು, ಒಬ್ಬ ವ್ಯಕ್ತಿ ಎಲ್ಲ ಮಾಡ್ಕೊಂಡ್ ಬಂದ ಅನ್ನೋದು. ಸೊ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಸೊ ಈ ಒಂದು ನನ್ನ ಪೊಸಿಷನ್ ಇದೆ ಅಂತಂದಾಗ ಯಾರೋ ನಮ್ಮನ್ನ ನಂಬ್ಕೊಂಡು ಬಂದಿರ್ತಾರೆ.
ರೈಟ್. ಅವರಿಗೆ ಒಂದು ಸಹಾಯ ಮಾಡ್ಬೇಕನ್ನೋದು ಮುಂಚಿಂದನೇ ಬೆಳೆಸ್ಕೊಂಡ್ ಬಂದದ್ದು ನಮ್ಮ ಕೆಪಾಸಿಟಿಗೆ ಅನುಗುಣವಾಗಿ, ಅದನ್ನ ಮೀರಿ ಮಾಡೋದಲ್ಲ. ನಾನು ಕಂಫರ್ಟಬಲ್ ಆಗಿರ್ಬೇಕು, ಅಟ್ ದ ಸೇಮ್ ಟೈಮ್ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಅಂತ. ಸೊ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿ ದೇಶ ತುಂಬಾ ಒಳ್ಳೆ ಹೆಸರು ಮಾಡಿದೆ. ಇನ್ಸೈಟ್ಸ್ IAS ಅನ್ನೋದು ಇಸ್ ಎ ಪ್ಯಾನ್ ಇಂಡಿಯಾ. ಇಂಡಿಯಾದಲ್ಲೇ ಎಲ್ಲಾ ರಾಜ್ಯಗಳಲ್ಲೂ ಒಳ್ಳೆ ಹೆಸರು. ಈಗ ಮಣಿಪುರಲ್ಲಿ ಇನ್ಸೈಟ್ಸ್ IAS ಇಂದ ನಾವು ಫ್ರೀ ಕೋಚಿಂಗ್ ಕೊಡ್ತೀವಿ ಅಂದಾಗ 530 ಜನ ಅಪ್ಲೈ ಮಾಡ್ತಾರೆ. ಮಣಿಪುರಲ್ಲಿ, ಬೆಂಗಳೂರಲ್ಲಿ. ಮಣಿಪುರದಲ್ಲಿ ಅಷ್ಟೊಂದು ಜನಕ್ಕೆ ಹೋಗುತ್ತೆ, ರೀಚ್ ಆಗುತ್ತೆ ಅಂತಂದ್ರೆ ನಮ್ಮ ಮಣಿಪುರದಲ್ಲೂ ನಾವು ಫೇಮಸ್ ಇದ್ದೀವಿ ಅಂತ. ಸೊ ಬಟ್ ಅಲ್ಲಿ ಗಲಭೆ ಆಗಿದ್ದಾಗ ನಮಗೆ ಅಲ್ಲಿ ಮಕ್ಕಳು ಸಫರ್ ಆಗಿರ್ತಾರೆ, ಒಂದು ಹೆಲ್ಪ್ ಮಾಡ್ಬೇಕಂತ. ಹಂಗೇನೆ ಜಮ್ಮು ಕಾಶ್ಮೀರದಲ್ಲಿ ಹೆಣ್ಮಕ್ಳು, ಸೈನಿಕರ ಮಕ್ಕಳು, ರೈಟ್. ಸೊ ಅವ್ರಿಗೂ ಕೂಡ ಒಂದು ತೊಂದರೆ ಆಗುತ್ತೆ, ಕೊಡೋಣ ಅಂತಂದು. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ ಇದೇನೋ ನಾನು ದೊಡ್ಡ ಕೆಲಸ ಮಾಡ್ತಿದ್ದೀನಿ ಅಂತಂದಲ್ಲ, ನನ್ನ ಕೈಯಲ್ಲಿ ಆಗುತ್ತೆ. ನಾನು ಮನೆ ಮಠ ಮಾರ್ಕೊಂಡೇನು ಮಾಡ್ತಾ ಇಲ್ಲ. ನನಗೆ ಕಂಫರ್ಟಬಲ್ ಆಗಿ ಸ್ವಲ್ಪ ಎಕ್ಸೆಸ್ ಇರೋದನ್ನ ಸ್ಪೆಂಡ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇರೋಂಥದ್ದು. ಆಮೇಲೆ ನನ್ನ ನಡೆ ಸರ್ಕಾರಿ ಶಾಲೆಯ ಕಡೆ ಅನ್ನೋ ಒಂದು ಯೋಜನೆಯನ್ನ ಯಾದಗಿರಿಯಿಂದ ಶುರು ಮಾಡ್ತಿದ್ರಿ, ಅದು ಎಲ್ಲಿವರೆಗೂ ತಲುಪುತ್ತೆ ಮತ್ತೆ ಏನೇನೋ ಒಂದು ಯೋಜನೆಗಳ? ಅದು ಹೊನ್ನಾಳಿನಲ್ಲಿ ಶುರು ಮಾಡಿದ್ವಿ. ಯಾದಗಿರಿನಲ್ಲಿ ಶುರು ಮಾಡಬೇಕಿತ್ತು. ಫಸ್ಟ್ ಇಲ್ಲಿ ಹೊನ್ನಾಳಿನಲ್ಲಿ ಮಾಡಿದ್ದು. ನೆಕ್ಸ್ಟ್ ಯಾದಗಿರಿನಲ್ಲೂ ಮಾಡ್ತೀವಿ, ರಾಯಚೂರಲ್ಲೂ ಮಾಡ್ತೀವಿ, ಆಮೇಲೆ ಬೀದರಲ್ಲೂ ಮಾಡ್ತೀವಿ. ಎಲ್ಲ ಕಡೆನೂ ಹೋಗುತ್ತದು. ಅದು 4 ವರ್ಷ ಪ್ರಾಜೆಕ್ಟ್. ಅದು ಮುಖ್ಯ ಗುರಿ ಏನಂತ? ಒಂದು ಸರ್ಕಾರಿ ಶಾಲೆಗಳ ಒಂದು ಅವ್ಯವಸ್ಥೆ ಏನಿದೆಯಲ್ಲ, ಅದು ಹೆಚ್ಚಿನ ಜನಕ್ಕೆ ಗೊತ್ತಾಗಬೇಕು. ನಾವು ಪೇಪರಲ್ಲಿ ಓದ್ತೀವಿ. ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ವಾರದಿಂದ ಒಂದು ರಿಪೋರ್ಟ್ ಬಂತು. ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲೂ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 51,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಅಂತಂದು. ಬರೀ ಪ್ರೈಮರಿ ಸ್ಕೂಲಲ್ಲಿ ನಂಬರ್ ಓದ್ತೀವಿ, ಸುಮ್ಮನಾಗ್ಬಿಡ್ತೀವಿ, ರೈಟ್. ಬಟ್ ನಾವಲ್ಲಿ ಹೋಗಿ ಮಕ್ಕಳ ಹತ್ರ ಮಾತಾಡಿ, ಟೀಚರ್ಸ್ ಹತ್ರ ಮಾತಾಡಿ, ಅವೆಲ್ಲ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಹಾಕಿದಾಗ ಏನಾಗುತ್ತೆ, ಒಂದು ಡಿಸ್ಕಷನ್ ಶುರು ಆಗುತ್ತೆ. ಈಗ ನಿಮಗೆ ಅದ್ರ ಬಗ್ಗೆ ಒಂದು ಅರಿವು ಬಂದಿದೆ ಅಂತಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ, ಅದ್ರ ಬಗ್ಗೆ ಡಿಸ್ಕಷನ್ ಶುರು ಆಗುತ್ತೆ. ಒಂದು ಸಮಾಜದಲ್ಲಿ ಒಂದು ಇಶ್ಯೂ ಬಗ್ಗೆ ಫಸ್ಟ್ ಡಿಸ್ಕಷನ್ ಶುರು ಆಗಬೇಕು, ವಾಲಂಟ್ರಿಯಾಗಿ. ಅದು ಯಾರೋ ಬಂದು ಹೇಳ್ದಾಗಲ್ಲ, ಅದು ಅದರದ್ದು ಗಂಭೀರತೆ ಅವ್ರಿಗೆ ಅರಿವಾಗಬೇಕು. ಇಶ್ಯೂ ಎಷ್ಟು ಗಂಭೀರವಾಗಿದೆ ಅನ್ನೋದು ಮೊದಲನೇ ಉದ್ದೇಶ, ಅದು ಮಾಡ್ತಾ ಇರೋದು. ಎರಡನೇದು, ನಾಳೆ ನಾನು ಪಾಲಿಸಿ ಮೇಕರ್ ಆಗೋದಾಗ, ಅಂದ್ರೆ ಲಾ ಮೇಕರ್, MLA ಆದಾಗ ಏನೋ ಒಂದು ಸ್ಥಾನಮಾನ ಸಿಕ್ತು ಅಂತ ಅನ್ಕೊಳ್ಳೋಣ, ಸಿಗದೇ ಇರಲಿ, ಬಟ್ ಸಿಕ್ತು ಅಂತ ಪಾಸಿಟಿವ್. ನನಗೆ ಈ ಪ್ರಾಬ್ಲಮ್ದು ಸತ್ಯಾಸತ್ಯತೆ ಅರಿವಿರಬೇಕು, ಗ್ರೌಂಡ್ ರಿಯಾಲಿಟಿ ಸಂಪೂರ್ಣವಾಗಿ ಅರಿವಿರಬೇಕು. ನಮ್ಮಲ್ಲಿರೋ ಸಂವೇದನಾಶೀಲತೆ ಅಂತೀವಲ್ಲ, ಅದು ಇನ್ನೂ ಗಟ್ಟಿ ಆಗ್ಬೇಕದು. ಅದಕ್ಕೆ ಸಂವೇದಿಸೋದು ಅಂತ ಹೇಳ್ತೀವಲ್ಲ, ಸ್ಪಂದಿಸೋದು. ಸೊ ಅದು ನ್ಯಾಚುರಲ್ ಆಗಿ ಬರಬೇಕು. ಅದು ಒಂದು. ಮೂರನೇದು ಏನಪ್ಪಾ ಅಂತಂದ್ರೆ, ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಏನ್ ಮಾಡ್ಬೋದು ಈ ಕ್ಷಣಕ್ಕೆ, ರೈಟ್. ಈಗ ಅವ್ರ ಪಾಪ ಆನ್ಯುವಲ್ ಡೇ ಮಾಡ್ಬೇಕಂತಾರೆ, ಆಯ್ತು. ನಮ್ಮ ಲೈಬ್ರರಿ ಬುಕ್ಸ್ ಇಲ್ಲ ಅಂತಾರೆ, ನಮ್ಮ ಕೈಯಲ್ಲಿ ಕೊಡ್ಸೋಣ ಅಂತ ಚಿಕ್ಕ ಪುಟ್ಟ ಹೆಲ್ಪ್ ಅನ್ನ ಇವಾಗ ಮಾಡ್ಬೋದು. ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಿದ್ರಿ. ಅಲ್ಲಿ ಎಲ್ಲದಕ್ಕೂ ಅದೇ ಮೂಲ. ಶಿಕ್ಷಣ ನಂದೊಂದು ಡೈಲಾಗ್ ಇದೆ. ಡೈಲಾಗ್ ಅಂದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದು ಓಡಾಡಿದ್ಮೇಲೆ, ಪಾದಯಾತ್ರೆ ಮಾಡಿವೆಲ್ಲ, ಎಲ್ಲಾ ಅಸಮಾನತೆಗಳಿಗೂ ಮೂಲ ಶಿಕ್ಷಣದಲ್ಲಿರುವ ಅಸಮಾನತೆ. ಅದು ಕರೆಕ್ಟ್. ಅದು ಆಕ್ಚುಲಿ ಇಲ್ಲಿ ಅಸಮಾನತೆ ಹೋಯ್ತು ಅಂತಂದ್ರೆ, ನಿಮ್ಮ ಜಾತಿ ತಾರತಮ್ಯ ಇರ್ಬೋದು, ಈ ಲಿಂಗ ಭೇದ ಇರ್ಬೋದು, ಆರ್ಥಿಕ ಅಸಮಾನತೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಎಲ್ಲ ನಿಧಾನಕ್ಕೆ ಕಳಿಸ್ಕೊಂಡು ಹೋಗ್ತವೆ. ನೀವು ಒಳ್ಳೆ ಶಿಕ್ಷಣ ಕೊಟ್ರೆ ಅವ್ನು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ದುಡಿಯಂಗ ಆದ ಅಂತಂದ್ರೆ ಅವನು ಅಷ್ಟೊಂದು ಕೇರ್ ಮಾಡಲ್ಲ, ತಾರತಮ್ಯ ಮಾಡಲ್ಲ. ಆತ ಅವನಾಯ್ತು, ಅವನ ಜೀವನ ಆಯ್ತು, ಅವನ ಹೆಂಡತಿ ಮಕ್ಕಳಾಯ್ತು, ಚೆನ್ನಾಗಿರ್ಬೇಕು ಅನ್ನೋದು ಮೆಜಾರಿಟಿ. ಹಂಗಾಗ್ತಾ ಹೋಗ್ತದೆ. ಇವತ್ತು ನೀವು ಅದನ್ನೇ ತಪ್ಪಿಸಿದ್ಮೇಲೆ ಶಿಕ್ಷಣ ಕೊಡ್ದಂಗೆ ಅವನ್ ಫೋಕಸ್ ಎಲ್ಲಿರ್ತದೆ, ಹೊಡೆದಾಡ್ಬೇಕು, ಬಡ್ದಾಡ್ಬೇಕು, ಇಬ್ರು ಮಧ್ಯೆ ನಾನು ಸಂಘರ್ಷ ಕ್ರಿಯೇಟ್ ಮಾಡಬೇಕು. ಆಮೇಲೆ ಮುಖ್ಯವಾಗಿ ನಿಮ್ದು ಸ್ವಾಭಿಮಾನಿ ಬಳಗ ಒಂದು ಸಂಘಟನೆ ಕಟ್ಟಿದ್ದೀರಿ. ಇದರ ಉದ್ದೇಶ, ಧ್ಯೇಯೋದ್ದೇಶಗಳೇನು ಅಂತ? ಸ್ಟಾರ್ಟಿಂಗ್ ಅಲ್ಲಿ ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಮಾಡಬೇಕು ಹಂಗೇನು ಇರಲಿಲ್ಲ ನಮಗೆ. ಅದು ಕೂಡ ನಮ್ಮ ಜೊತೆ ಓಡಾಡಿದವರು, ಸರ್ ನಮ್ದೊಂಥರ ಸ್ವಾಭಿಮಾನಿ ಬಳಗ ಅಂತ ಅಂದ್ರು. ಅವರೇ ಸರ್ ಈ ರೀತಿ ಒಂದು ಕಟ್ಟೋಣ ಅಂತ ಅಂದ್ರು. ಆಯ್ತು ಅಂತಂದೆ. ಅದಾದ್ಮೇಲೆ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂತ ನನಗೆ ಗೊತ್ತಾದ್ಮೇಲೆ ಧ್ಯೇಯೋದ್ದೇಶಗಳನ್ನ ಇದ್ರದ್ದು ಏನು ನಮ್ದು ರಾಜಕಾರಣಕ್ಕೆ ಬಂದಿದ್ದ ಉದ್ದೇಶ ಪ್ಲಸ್ ಮುಂದೆ ಏನೇನ್ ಕೆಲಸ ಮಾಡ್ಬೇಕಂತಿದೀವಿ ಅವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸೊ ನಾವೇನ್ ಮಾಡ್ತಾ ಇದೀವಿ, ಶಿಕ್ಷಣ ಅದಾಲತ್ ಅಂತಂದು, ಆಮೇಲೆ ಜನ ಅದಾಲತ್ ಅಂತಂದ್ಬಿಟ್ಟು, ಕೃಷಿ ಅದಾಲತ್ ಅಂತ,
ಜನ ಅದಾಲತ್ ಅಂದ್ರೆ ಅದ್ರಲ್ಲಿ ಆರೋಗ್ಯನೂ ಬರ್ತದೆ, ಮೂಲಭೂತ ಸೌಕರ್ಯಗಳು ಬರ್ತದೆ, ಪ್ರತಿಯೊಂದನ್ನು. ರೈಟ್, ಪ್ರತಿಯೊಂದು ಅದಾಲತ್ ಅಂತಂದ್ರೆ ಬೇಸಿಕಲಿ ಆ ಪ್ರಾಬ್ಲಮ್ನ ಆ ರೂಟ್ ಹತ್ರ ಹೋಗಿ ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಅರಿವು ಮೂಡಿಸೋದು, ಜಾಗೃತಿ ಮೂಡಿಸೋದು ಒಂದು. ಇನ್ನೊಂದು ದೊಡ್ಡ ಉದ್ದೇಶ ಏನಂದ್ರೆ ಈ ಸ್ವಾಭಿಮಾನಿ ಬಳಗದ ಮೂಲಕ ಒಂದು ಹೊಸ ಲೀಡರ್ಶಿಪ್ನ ಕ್ರಿಯೇಟ್ ಮಾಡ್ಬೇಕಂತ. ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಅರ್ಜೆಂಟ್ ಮಾಡಿ ಬಂದೆಲ್ಲ ಮೆಂಬರ್ಗಳಾಗಿ. ನಮಗೆ ನಂಬರ್ಸ್ ಇಷ್ಟ ಇಲ್ಲ, ಮೆಂಬರ್ಸ್ ಇಂಪಾರ್ಟೆಂಟ್. ಈ ರಾಜಕಾರಣದಲ್ಲಿ ಏನಾಗಿದೆ, ನಂಬರ್ಸ್ ಆರ್ ಇಂಪಾರ್ಟೆಂಟ್, ನಾಟ್ ಮೆಂಬರ್ಸ್. ಅವನು ಅನಕ್ಷರಸ್ಥ ಆಗಿರ್ಬೋದು, ಕ್ರಿಮಿನಲ್ ಆಗಿರ್ಬೋದು, ಒಟ್ಟು MP ಆಗಬೇಕು. ಗೆದ್ದು ಬರೋದು ಒಂದೇ ಮಾನದಂಡ. ನಮಗೆ ಬೇಕಾಗಿರೋದು ಬದ್ಧತೆ ಇರೋಂಥವ್ರು ಮೆಂಬರ್ಸು. ಸೊ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ತಾಲೂಕಲ್ಲಿ ನಮ್ಗೆ ಆ ಥರ ಒಂದು 4-5 ಜನ ಸಿಕ್ಕರು ಅಂತಂದ್ರೆ, ನಾಳೆ ಏನಾದರೂ ನಮಗೆ ಒಂದು ಅವಕಾಶ ಸಿಕ್ತು ಅಂತಂದ್ರೆ ಅದನ್ನು ಉಪಯೋಗಿಸ್ಕೊಂಡು ಇವ್ರನ್ನ ಬೆಳೆಸ್ಬೇಕು ಅಂತಂದು. ಸೊ ಅಂದ್ರೆ ನಿಸ್ವಾರ್ಥವಾಗಿರೋರು, ಶಿಕ್ಷಣದ ಮೇಲೆ, ಆರೋಗ್ಯದ ಮೇಲೆ, ರೈತರ ಮೇಲೆ, ಬಡವರ ಮೇಲೆ, ಯೂತ್ ಮೇಲೆ ಕಾಳಜಿ ಇರೋಂಥವ್ರನ್ನ ಗುರುತಿಸಿ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು ಅನ್ನೋದು ಇನ್ನೊಂದು ದೊಡ್ಡ ಉದ್ದೇಶ. ಆಮೇಲೆ ರಾಜಕಾರಣದಲ್ಲಿ ಹೊಸಬರಿಗೆ ಅವಕಾಶ ಸಿಗ್ಬೇಕು ಅನ್ನೋದು ಕೂಡ. ಕೈ ಜೋಡಿಸೋದಕ್ಕೆ ಯಾರೇ ಬಂದ್ರು ಇಲ್ಲ, ನಿಮ್ಮ ಸಿದ್ಧಾಂತಗಳಿಗೆ ಅಥವಾ ನಾವು ಅವ್ರಿಗೆ ಇಂಟರ್ವ್ಯೂ ಮಾಡ್ತೀವಿ, ಕೇಳ್ತೀವಿ, ಟೆಸ್ಟ್ ಮಾಡ್ತೀವಿ, ಆಯ್ತಾ. ನಿಧಾನ ಆದ್ರೂ ಪರವಾಗಿಲ್ಲ, ನಾನು ಹೇಳಿದ್ನಲ್ಲ, ಐ ಆಮ್ ನಾಟ್ ಇನ್ ಎನಿ ಹರಿ ಅಂತಂದು. ನಿಧಾನ ಆದ್ರೂ ಪರವಾಗಿಲ್ಲ, ಆ ಬದ್ಧತೆ ಇರಬೇಕು, ಆಯ್ತಾ. ಇಲ್ಲಿ ನನ್ನ ಸಿದ್ಧಾಂತ ಅಂತ ಬರಲ್ಲ, ಇಲ್ಲಿ ನಮ್ಮ ಸಿದ್ಧಾಂತ ಇದೆ. ಅಭಿವೃದ್ಧಿ ಎಲ್ಲರಿಗೂ ತಲುಪಬೇಕು, ಆಮೇಲೆ ಬಡವರು ಪರ ಇರಬೇಕು, ಆಮೇಲೆ ಯಾವುದೋ ಒಂದು ಆಸೆ ಆಕಾಂಕ್ಷೆಗೆ ಬೇಗ ಈಡಾಗೋ ರೀತಿ ಇರಬಾರ್ದು. ಏನೋ ಒಂದು ಆಫರ್ ಸಿಕ್ಕ ತಕ್ಷಣ ಅಲ್ಲಿ ಜಂಪ್ ಮಾಡೋದು ಹಂಗಿರಬಾರ್ದು. ಸೊ ಇವೆಲ್ಲ ನೋಡ್ಕೊಂಡು ಅದು ನಿಧಾನ ಬೆಳೆದ್ರೂ ಪರವಾಗಿಲ್ಲ, ಬೇರು ಫೌಂಡೇಶನ್ ಸ್ಟ್ರಾಂಗ್ ಇರಲಿ ಅಂತ. ಆಮೇಲೆ ಇತ್ತೀಚೆಗೆ ದಾವಣಗೆರೆಯಲ್ಲಿ ಬೃಹತ್ ಮಟ್ಟದ ಕನಕ ಜಯಂತಿ ಆರ್ಗನೈಸ್ ಮಾಡಿರ್ತಾರೆ. ಸೊ ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಗೆಸ್ಟ್ ಆಗಿ ಹೋಗಿದ್ದಾರೆ. ಸೊ ಆದ್ರೆ ಎಲ್ಲೋ ಒಂದ್ ಕಡೆ ಏನ್ ಅನ್ಸುತ್ತೆ, ವಿನಯ್ ಕುಮಾರ್ ಅವರು ಆ ಕ್ಷೇತ್ರದಲ್ಲಿ ಒಂದು ಸ್ವಂತ ಮಗ ಇದ್ದಂಗೆ ಕ್ಷೇತ್ರದಲ್ಲಿ. ಸೊ ಅವ್ರನ್ನ ಇನ್ವೈಟ್ ಮಾಡ್ಲಿಲ್ವಾ, ವಿನಯ್ ಕುಮಾರ್ ಅವರು ಹೋಗಿಲ್ವಾ ಅನ್ನೋ ಕ್ವಶನ್ ಸರ್ವೇ ಸಾಮಾನ್ಯ ಹುಟ್ಟುತ್ತೆ. ಏನ್ ಹೇಳ್ತೀರಿ? ಇನ್ವಿಟೇಷನ್ ಅಲ್ಲಿ ಹೆಸರಿತ್ತು ಬಿಗಿನಿಂಗ್ ಅಲ್ಲಿ, ಪಾಪ ಅಲ್ಲಿ ನನ್ನ ಕೂರಿಸ್ಬೇಕು ಮೇಲೆ, ನಮಗೂ ಕೂಡ ಸ್ಪೀಚ್ಗೆ ಅವಕಾಶ ಕೊಡ್ಬೇಕನ್ನೋರು ತುಂಬಾ ಒಳ್ಳೆ ಮನ್ಸಿರೋ ಲೀಡರ್ಸು ಇದಾರೆ, ಇಲ್ಲ ಅಂತಂದಲ್ಲ. ಐ ಥಿಂಕ್ ಏನಾಯ್ತು ಅಂತಂದ್ರೆ, ಹೇಳಿದ್ನಲ್ಲ ನಾನು ಆಗ್ಲೇ ಮಾತಾಡಿದ್ವಿ, ಪ್ರಜಾಪ್ರಭುತ್ವದ ವ್ಯವಸ್ಥೆ, ಕುಟುಂಬ ರಾಜಕಾರಣ ಇದ್ದಾಗ ಪ್ರಜಾಪ್ರಭುತ್ವ ಏನಾಗುತ್ತೆ, ಇನ್ನೊಬ್ರು ಒಪಿನಿಯನ್ಗೆ ಮನ್ನಣೆ ಇರಲ್ಲ, ನಾವ್ ಹೇಳಿದ್ದೇ ಆಗ್ಬೇಕು. ಸೊ ಐ ಥಿಂಕ್ ಆ ಥರ ಆಯ್ತು ಅನ್ಸುತ್ತೆ. ಅಲ್ಲಿರೋ ಯಾರೋ ದೊಡ್ಡ ರಾಜಕಾರಣಿಗಳು ಹೇಳಿರ್ತಾರೆ, ನೋಡ್ರಿ ಇವರು ಹಿಂಗ್ ಕೂರ್ಸಿದ್ರೆ ಅಭಾಸ ಆಗ್ಬಿಡ್ಬೋದು ಅಂತಂದು. ಅದು ಅಲ್ಲಿಂದ ಇನ್ನೂ ದೊಡ್ಡವರಿಗೆ ಹೋಗ್ಬೋದು ಮೆಸೇಜು. ಅವರು ಬರದೆ ಕರೆಯೋದ್ ಬೇಡ ಅಂತ ಹೇಳಿರ್ಬೋದು, ಹಂಗಿರ್ಬೋದು. ಬಟ್ ನಾನೇ ಹೋಗೋದು ಬೇಡ ಅಂತಂದು ಡಿಸೈಡ್ ಮಾಡ್ಕೊಂಡಿದ್ದೆ ನಾನು. ಯಾಕೆ ಅಂತಂದ್ರೆ ಅವತ್ತು 5ನೇ ತಾರೀಕು ನನ್ನ ಮಗನ ಬರ್ತಡೇ ಇತ್ತು, ಅದು 5ನೇ ತಾರೀಕು ನಡೆದಿದ್ದು. ಇನ್ನೊಂದು 2ನೇ ರೀಸನ್ ಏನಪ್ಪಾ ಅಂತಂದ್ರೆ, ಎಲ್ಲರೂ ಒಗ್ಗಟ್ಟಾಗಿ ಕರೆದಾಗ ಹೋದ್ರೆ ಚೆನ್ನಾಗಿರ್ತದೆ. ನಾವು ಒಂದು ಗುಂಪಿನ ಪರವಾಗಿ ಹಿಂಗ್ ಹೋದಾಗ ಚೆನ್ನಾಗಿರಲ್ಲ. ಐ ಥಿಂಕ್ ಆ ಒಳ್ಳೆ ದಿನ ದಾವಣಗೆರೆ ಬಂದೇ ಬರುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ. ಐ ಥಿಂಕ್ ಆಗ್ಲೇಬೇಕದು. ಇವಾಗ ಎಲ್ಲದಕ್ಕೂ ಒಂದು ಪಾಯಿಂಟ್ ಲಿಮಿಟ್ ಇರ್ತದೆ. ಸೊ ಇವ್ರಿಗೆ ಅದು ರಿಯಲೈಸೇಷನ್ ಆಗುತ್ತೆ ಮುಂದೊಂದು ದಿನದಲ್ಲಿ, ನಮಗೆ ಶೋಷಣೆ ಆಗ್ತಾ ಇದೆ, ನಮ್ಮ ಪೊಟೆನ್ಷಿಯಲ್ ತಕ್ಕಂತೆ ನಾವು ಬೆಳೆಯಕ್ ಆಗ್ತಾ ಇಲ್ಲ. ಸೊ ಇದು ಕೇವಲ ಒಂದ್ ಜಾತಿ ಅಲ್ಲ, ಹಲವಾರು ಜಾತಿಗಳದ್ದು ಇಶ್ಯೂ ಇದೆ ಅಲ್ಲಿ. ಸೊ ಹಾಗಾಗಿ ಎಲ್ಲ ವರ್ಗಗಳು ಒಂದು ಒಗ್ಗಟ್ಟಾಗೋ ದಿನ ಬಂದೇ ಬರ್ತದೆ ಅಂತ. ಸೊ ಐ ಥಿಂಕ್ ಅವಾಗ ಆಟೋಮೆಟಿಕ್ ಆಗಿ ಕರೀತಾರೆ, ಕರೆದಾಗ ಖುಷಿಯಾಗಿ ಹೋಗ್ಬೋದು ಅಂತ. ಆಲ್ಮೋಸ್ಟ್ ರಾಜಕಾರಣಿಗಳೆಲ್ಲ ಸ್ಮಾರ್ಟ್ ಸಿಟೀಸ್ ಬಗ್ಗೆ ಮಾತಾಡ್ತಿರ್ತಾರೆ, ಆದ್ರೆ ನೀವು ವಿಲೇಜ್ ಸ್ಮಾರ್ಟ್ ವಿಲೇಜ್ ಆಗ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತೀರಾ. ಏನ್ ಸರ್ ಅದು ಉದ್ದೇಶ? ಅಂಬೇಡ್ಕರ್ ಅವರಿಗೆ ಒಂದು ಬಹಳ ಏನಂತೀರಿ, ಕಠೋರವಾಗಿ ಒಂದು ಮಾತು ಹೇಳ್ತಾರೆ ಅವರು. ಹಳ್ಳಿಗಳು ಅನ್ನೋದು ಈ ಜಾತಿ ವ್ಯವಸ್ಥೆಯ ಒಂದು ಡೆನ್ ಅಂತಂದ್ರೆ ತಾಣ ಅಂತಂದು, ಶೋಷಣೆಯ ತಾಣಗಳು ಹಳ್ಳಿ ವ್ಯವಸ್ಥೆಗಳು ಅನ್ನೋದು. ರೈಟ್, ಈಗ ಜಾತಿ ವ್ಯವಸ್ಥೆ ಉಳಿದಿರೋದು ಬೆಳೀತಿರೋದು, ಹಳ್ಳಿಗಳು ಏನ್ ಯಥಾಸ್ಥಿತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾವೆ. 100 ವರ್ಷದಿಂದ ಹೆಂಗಿದ್ವು, ಅಭಿವೃದ್ಧಿ ಇಲ್ದಂಗೆ ಯಥಾಸ್ಥಿತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಇವತ್ತು ಜಾತಿ ವ್ಯವಸ್ಥೆ ತುಂಬಾ ಆಳವಾಗಿರೋದು. ಒಳ್ಳೆ ಶಿಕ್ಷಣ ಸಿಗ್ದಂಗೆ, ಒಳ್ಳೆ ನೈರ್ಮಲ್ಯ ಸಿಗ್ದಂಗೆ, ರೈಟ್, ಈ ರೀತಿಯಾಗಿರೋದು. ಸೊ ನಾವು ಸ್ಮಾರ್ಟ್ ವಿಲೇಜ್ ಅಂತ ಕಾನ್ಸೆಪ್ಟ್ ಮಾಡಿದಾಗ ಆಕ್ಚುಲಿ ನಾವು ಜಾತಿ ವ್ಯವಸ್ಥೆನೇ ನಿರ್ಮೂಲನೆ ಮಾಡ್ದಂಗೆ.
ಮುಖ್ಯ ಉದ್ದೇಶ. ಅಸಮಾನತೆ ನಿರ್ಮೂಲನೆ ಮಾಡೋದು ಅಂದ್ರೆ ಸ್ಮಾರ್ಟ್ ವಿಲೇಜ್ ಅಂದ್ರೆ ಎಲ್ಲರಿಗೂ ಕೂಡ ಚೆನ್ನಾಗಿರೋ ಮನೆ ವಿತ್ ಟಾಯ್ಲೆಟ್, ಯಾರು ಹೊರ ಹೋಗಂಗಿಲ್ಲ ಆಯ್ತಾ. ಒಳ್ಳೆ ಚರಂಡಿ ವ್ಯವಸ್ಥೆ, ಒಳ್ಳೆ ರಸ್ತೆ ವ್ಯವಸ್ಥೆ ಇರುತ್ತೆ, ಸ್ಕೂಲು, ಹಾಸ್ಪಿಟಲ್ಲು, ವೆಲ್ ಎಕ್ವಿಪ್ಡ್. ಸಿಟಿನಲ್ಲಿರೋ ಅಷ್ಟೇ ವ್ಯವಸ್ಥೆ ಅಲ್ಲಿ ಇರ್ತದೆ. ಪ್ರತಿಯೊಬ್ಬರಿಗೂ ಒಳ್ಳೆ ಸಲ ಅಂದ್ರೆ ಯಾರು ಯಾರಿಗೂ ಈ ಕೈ ಒಡ್ಡಂಗಿಲ್ಲ. ಆಮೇಲೆ ಅಲ್ಲಿ ಸುತ್ತಮುತ್ತ ಕೆಲವೊಂದು ಇಂಡಸ್ಟ್ರಿ ಇರ್ತವೆ. ಆ ಊರಲ್ಲಿ ಸ್ವಾವಲಂಬನೆಯಿಂದ ಬದುಕಂಗೆ ಅಲ್ಲಿ ಕೆಲವೊಂದು ಇಂಡಸ್ಟ್ರಿಗಳು ಇರಬೇಕು ಅಟ್ಯಾಚ್ ಟು ದಟ್ ವಿಲೇಜ್. ಅದು ಆಗ್ರೋ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಬೇರೆ ಆ ಊರಿಗೆ, ಆ ಊರಲ್ಲಿ ಏನಾದ್ರು ಒಂದೇನೋ ಕೋರ್ ಕಾಂಪಿಟೆನ್ಸಿ ಅಂತ ಹೇಳ್ತೀವಿ, ಹಂಗೇನಾರ ಇತ್ತು, ಒಂದು ಕೌಶಲ್ಯ ಇತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೂ ಇರ್ಬೋದು. ಕೆಲವೊಂದು ಹಳ್ಳಿಗಳು ಇರ್ತವೆ, ಕೆಲವು ಮೂರ್ತಿ ಕೆತ್ತವ್ರದೇ ಒಂದು ಹಳ್ಳಿ ಇರ್ತದೆ, ಸಮಥಿಂಗ್ ರಿಲೇಟೆಡ್ ಟು ಅದು ಗುಡಿ ಕೈಗಾರಿಕೆ ಅಂತಂದು ಏನೋ ಒಂದು, ಅಥವಾ SHG ಸೆಲ್ಫ್ ಹೆಲ್ಪ್ ಗ್ರೂಪ್ ಯೂಸ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಇಂಡಸ್ಟ್ರಿಗಳು. ಸೊ ಏನಂದ್ರೆ ಒಂದು ಹಳ್ಳಿನಲ್ಲಿ ಶೋಷಣೆ ಕಡಿಮೆ ಆಗುತ್ತೆ. ನೀವು ಆರ್ಥಿಕವಾಗಿ ಏನಂತೀರಿ ಇಂಡಿಪೆಂಡೆಂಟ್ ಆದಾಗ, ಫೈನಾನ್ಷಿಯಲಿ ಸಬಲರಾದಾಗ ಅವಾಗ ಏನಾಗುತ್ತೆ, ನೀವು ಇನ್ನೊಬ್ರು ಸಲಾ ಮಾಡಿದ್ದು, ಕೈ ಕಟ್ಕೊಂಡು ನಿಂತ್ಕೊಳ್ಳೋದು, ನಿಮ್ ನಿರ್ಧಾರ ನೀವೇ ತಗೊಂತೀರಿ, ರೈಟ್. ಅದು ಆಟೋಮೆಟಿಕಲಿ ಇವೆಲ್ಲದಕ್ಕೂ ಮದ್ದದು. ಹಂಗಾಗಿ ನಾನು ಸ್ಮಾರ್ಟ್ ಸಿಟಿ ಎನಿವೇ ಸಿಟಿಗಳು ಬೆಳ್ಕೊಂಡು ಹೋಗ್ತವೆ, ರೈಟ್. ಮೊದಲು ಸ್ಮಾರ್ಟ್ ವಿಲೇಜ್ ಮಾಡಿ. ಆಮೇಲೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಅವರು ನಿಮ್ಮ ಮೇಲೆ ಬೀರಿರುವಂತ ಪರಿಣಾಮ ಎಷ್ಟರ ಮಟ್ಟಿಗೆ ಸರ್? ಅನ್ಫಾರ್ಚುನೇಟ್ಲಿ ಒಂದು ಸತ್ಯ ಹೇಳ್ತೀನಿ ನಾನು, ನಾವು IAS ಎಕ್ಸಾಮ್ ಓದ್ಬೇಕಾದ್ರೆ ಅಥವಾ ಸ್ಕೂಲಲ್ಲಿ ಓದ್ಬೇಕಾದ್ರೆ ಅಂಬೇಡ್ಕರ್ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ನಮ್ಮ ದೇಶದಲ್ಲಿ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕೊಟ್ಟಿಲ್ಲ, ಯಾವುದೋ ಒಂದು ಕ್ಲಾಸಲ್ಲಿ ಯಾವುದೋ ಒಂದು ಚಾಪ್ಟರ್ ಇರ್ತದೆ ಅಷ್ಟೇನೆ. ಆದ್ರೆ ಅವರು ಗಾಂಧೀಜಿಗಿಂತನೂ ಒಂದ್ ಕೈ ಮೇಲು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅವರ ತತ್ವ, ಸಿದ್ಧಾಂತ, ಇಂಟೆಲಿಜೆನ್ಸು, ಅವ್ರು ಮಾಡಿರೋಂಥ ಕೆಲಸ, ಅವ್ರದ್ದು ಅದು ಮೆಜರ್ ಮಾಡೋಕ್ಕಾಗಲ್ಲ ಅದು, ರೈಟ್. ಆಮೇಲೆ ನನಗೆ ಗೊತ್ತಾಗಿದ್ದೀವಿ, ನಮಗೇನು ಸ್ಕೂಲ್ ಕಾಲೇಜಸ್ ಗೊತ್ತಿರಲಿಲ್ಲ ಇವೆಲ್ಲ, ನಾವು ಕೂಡ ಅಂಧಕಾರದಲ್ಲೇ ಇದ್ದಿದ್ದು ಇವ್ರ ಪರವಾಗಿ. ಬಟ್ ರಾಜಕಾರಣಕ್ಕೆ ಬಂದ ಮೇಲೆ ನಾನು ಯಾವಾಗ ಈ ಏಕೆ ಕಾಲೋನಿಗಳಿಗೆ ಹೋಗಿ ಶುರು ಮಾಡಿದೆ, ಪ್ರತಿಯೊಂದು ಊರಲ್ಲೂ ಅಂಬೇಡ್ಕರ್ ಅವರ ಒಂದು ಇಮೇಜು, ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂ ನೋಡೋಕೆ ಶುರು ಮಾಡಿದೆ. ಅವಾಗ ನನಗೆ ರಿಯಲೈಸೇಷನ್ ಆಯಿತು, ರೈಟ್. ಅಲ್ಲಿ 2 ಥರ ರಿಯಲೈಸೇಷನ್ ಆಯಿತು. ಅಲ್ಲಿ ಇರೋ ಜನಕ್ಕೆ ಅಂಬೇಡ್ಕರ್ ಬಗ್ಗೆ ಅವ್ರಿಗೂ ಕೂಡ ಆಳವಾದ ಜ್ಞಾನ ಇರಲಿಲ್ಲ, ರೈಟ್. ಸೊ ನಮಗೂ ಕೂಡ ಇರಲಿಲ್ಲ. ಆಮೇಲೆ ನಾನು ಓದ್ಕೊಳಕ್ಕೆ ಶುರು ಮಾಡಿದೆ, ಅವ್ರಿಗೆ ತಿಳಿಸ್ಬೇಕು ಪ್ಲಸ್ ನಾನು ತಿಳ್ಕೊಬೇಕು ಅಂತಂದ್ಬಿಟ್ಟು. ತಿಳ್ಕೊಂಡಂಗೆ ಈ ಸುಮಾರು ಒಂದು 3-4 ಬುಕ್ ಓದಿದ್ದೀನಿ, 3 ಬುಕ್ ಓದಿದ್ದೀನಿ ಅವ್ರ ಮೇಲೆ, ರೈಟ್. ಇವಾಗ ಅಂದ್ರೆ ಸ್ವಲ್ಪ ಥಿಕ್ ಬುಕ್ಸೇ ಓದಿದ್ದೀನಿ. ಅವ್ರಿಗೆ ಸಂಬಂಧಪಟ್ಟಂಗೆ ಲೇಖನಗಳು ಎವ್ರಿ ಡೇ ಎಲ್ಲೇ ಬಂದರೂ ಓದ್ತಾ ಇರ್ತೀವಿ ನಾವು. ಸೊ ಆಳವಾಗಿ ಓದ್ದಂಗೆ ಅದು ಅಗಾಧತೆ ಎಷ್ಟಿದೆ ಅಂತಂದ್ರೆ, ಇವತ್ತು ನಮ್ಮ ದೇಶ ಏನಾದರೂ ಉಳಿದಿದೆ, ಭಾರತ ಅನ್ನೋದು ಇವತ್ತೇನಾದರೂ ಒಂದು ಅಸ್ತಿತ್ವದಲ್ಲಿ ಇದೆ ಅಂತಂದ್ರೆ ದ ಒನ್ ಅಂಡ್ ಓನ್ಲಿ ರೀಸನ್ ಡಾಕ್ಟರ್ BR ಅಂಬೇಡ್ಕರ್. ಅವರು ಸ್ವಾತಂತ್ರ್ಯ ಹೋರಾಟ ಮಾಡದೇ ಇರ್ಬೋದು, ಜೈಲಿಗೆ ಹೋಗೋದು ಹಂಗೆ ಅಂತಂದು, ಬಟ್ ಏನೊಂದು ಕಾನ್ಸ್ಟಿಟ್ಯೂಷನ್ ಕೊಟ್ರು. ಆ ಕಾನ್ಸ್ಟಿಟ್ಯೂಷನ್ ಈಸಿ ಅಲ್ಲ ಅದು, ರೈಟ್. ಆ ಕಾನ್ಸ್ಟಿಟ್ಯೂಷನ್ ಈಸಿ ಅಲ್ಲ, ಅದನ್ನ ತಯಾರಿ ಮಾಡಿದ್ದು. ಅದ್ರ ಹಿಂದೆ ಅವರು ಸುಮಾರು ಒಂದು 50 ವರ್ಷದ ಸ್ಟ್ರಗಲ್ ಇದೆ, ಸುಮಾರು ಒಂದು 45 ವರ್ಷದ ಸ್ಟ್ರಗಲ್ ಇದೆ. ಅವ್ರ ಪಾಂಡಿತ್ಯ, ಅವ್ರ ಜೀವನದ ಎಕ್ಸ್ಪೀರಿಯನ್ಸಸ್ ಅವನ್ನೆಲ್ಲ, ರೈಟ್. ಅಂದ್ರೆ ಆಮೇಲೆ ನೆಕ್ಸ್ಟ್ 50 years, 100 years, 150 years, 200 years ದೇಶ ಮುಂದೆ ಹೆಂಗಿರ್ಬೇಕು ಅಂತ ವಿಷನ್, ರೈಟ್. ಅದೆಲ್ಲ ಅದು ಅಸಾಧಾರಣ ಅಂತಂದು ಹೇಳ್ಬೇಕು ನಾವೆಲ್ಲ. ಅದನ್ನೆಲ್ಲ ಒಳಗೊಂಡಂತೆ ಅವರು ನಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದು. ಅದಿರ್ಲಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ದೇಶನ ಪುಡಿ ಮಾಡಿ ತಿಂದಾಕ್ಬಿಡೋರು ಇವತ್ತು, ರೈಟ್. ಸೊ ಅಫ್ಕೋರ್ಸ್ ಅವ್ರು ಒಬ್ಬರೇ ಕೊಟ್ಟಿದ್ದು ಅಂತಂದಲ್ಲ. ಸೊ ಈ ವಾಸ್ ದಿ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಆಫ್ ದಿ ಇದು. ಬಟ್ ಅದರಲ್ಲಿ ಎಷ್ಟೊಂದು ಫಿಲಾಸಫಿ ಏನಿದೆ, ರೈಟ್. ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಾವಿಷನ್ಸ್, ಎಸ್ಪೆಷಲಿ ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್, ಆಮೇಲೆ ಕೆಲವೊಂದು ಜಸ್ಟಿಸ್ ರಿಲೇಟೆಡ್ ಏನೇನಿದಾವೆ, ಸ್ಟ್ರಕ್ಚರ್ ಹೆಂಗಿರ್ಬೇಕು, ಎಲೆಕ್ಷನ್ಸ್ ಹೆಂಗಿರ್ಬೇಕು, ಆಮೇಲೆ ರಿಸರ್ವೇಷನ್ಸ್ ಬಗ್ಗೆ, ಸಾಮಾಜಿಕ ನ್ಯಾಯದ್ದು, ಅವೆಲ್ಲ ಕಾನ್ಸೆಪ್ಟ್ ಏನಿದಾವಲ್ಲ, ಇವತ್ತು ನಮ್ಮ ದೇಶ ಒಂದು ಲೆವೆಲ್ಲಿಗೆ ಡೆವಲಪ್ ಆಗಿರೋದಕ್ಕೆ ಕಾರಣ. ನಾವು ಅವರು ರಿಸರ್ವೇಷನ್ ಕೊಡಿಸ್ತಾ ಇದ್ದಿದ್ರೆ, ಸೋಷಿಯಲ್ ಜಸ್ಟಿಸ್ ಅನ್ನೋದು ಎಂಬೆಡ್ ಆಗದೆ ಇದ್ದಿದ್ರೆ, ಇವತ್ತು ಕೇವಲ ಎಷ್ಟು ಅಸಮಾನತೆ ಇರುತ್ತೆ ಅಂತಂದ್ರೆ ಅದನ್ನ ಇವತ್ತು ಅಸ್ತಿತ್ವದಲ್ಲಿ ಇರ್ತಾ ಇತ್ತು. ಸೊ ಅವ್ರ ಬಗ್ಗೆ ಓದೋದು ತಿಳ್ಕೊಳ್ಳೋದು ಬಹಳ ಇದೆ. ಐ ಥಿಂಕ್ ನಾನು ಸ್ವಲ್ಪ ತಿಳ್ಕೊಂಡಿರೋದು, ಇನ್ನು ಎಷ್ಟೊಂದು ಬುಕ್ಸ್ ತಂದು ಇಟ್ಕೊಂಡಿದ್ದೀನಿ, ಓದ್ಬೇಕು. ಏನಾಗುತ್ತೆ, ಅಂಬೇಡ್ಕರ್ ಪರವಾಗಿ ಒಂದಷ್ಟು ಜನ ಮಾತಾಡ್ತಾರೆ, ವಿರೋಧವಾಗಿ ಒಂದಷ್ಟು ಜನ ಮಾತಾಡ್ತಾರೆ. ವಿರೋಧವಾಗಿ ಮಾತಾಡೋರು ದಡ್ರು ಅಂತ, ಅವ್ರಿಗೆ ಏನು ಗೊತ್ತಿಲ್ಲ. ಅವರಿಗೆ ಅವರೆಲ್ಲ
ಏನಪ್ಪ ಅಂತಂದ್ರೆ ಇವನ್ ಹಾಫ್ ನಾಲೆಜ್ ಅಲ್ಲ, ಲಿಟ್ರಲಿ ನಾಲೆಜ್ ಇರಲ್ಲ ಅವರಿಗೆ. ನಾವೆಲ್ಲದನ್ನು ಕೂಡ ಕೇವಲ ಒಂದು ಆ್ಯಂಗಲ್ ಅಲ್ಲಿ ನೋಡಕ್ ಹೋಗ್ಬಾರ್ದು, ರೈಟ್? ಮಲ್ಟಿ ಡೈಮೆನ್ಷನಲ್ ಆಗಿ ಬೇರೆ ಬೇರೆ ವ್ಯೂ ಪಾಯಿಂಟ್ ಇಂದ, ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ಬೇಕಾಗುತ್ತೆ. ನಾವು ಏನ್ ಮಾಡ್ತೀವಿ, ನಮ್ದೊಂದು ಪ್ರೆಜುಡೀಸ್ ಇರುತ್ತೆ, ನಮ್ದೇ ಅದೊಂದು ತಾರತಮ್ಯ ಇರ್ತದೆ, ಒಂದು ಬಯಾಸ್ ಇರುತ್ತೆ. ನಾವು ಆ ಆ್ಯಂಗಲ್ ಇಂದ ನೋಡಕ್ ಹೋಗ್ತೀವಿ, ನಮ್ಮ ಸಿದ್ಧಾಂತದ ಮೂಲಕ ನೋಡಕ್ ಹೋಗಿರ್ತೀವಿ, ರೈಟ್? ಎಲ್ಲಾ ಸಿದ್ಧಾಂತಗಳ ಮೂಲಕ ನೋಡಕ್ ಹೋಗಿರಲ್ಲ. ವಿರುದ್ಧ ಮಾತಾಡೋರು ಐ ಥಿಂಕ್ ಈಗ ವಿವೇಕಾನಂದ ವಿರುದ್ಧನೂ ಮಾತಾಡ್ತಾರೆ ಕೆಲವೊಬ್ರು, ಮಹಾತ್ಮ ಗಾಂಧಿ ವಿರುದ್ಧನೂ ಮಾತಾಡ್ತಾರೆ, ರೈಟ್? ಅವರೆಲ್ಲ ಸಾಮಾನ್ಯ ಅಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಸುಮ್ಮನೆ ಅನ್ಸ್ಕೊಂಡಿಲ್ಲ. ವೀಕ್ನೆಸ್ ಎಲ್ಲರಿಗೂ ಇರ್ತದೆ, ಸ್ವಲ್ಪ ಇಂಪರ್ಫೆಕ್ಷನ್ ಇದ್ದೇ ಇರುತ್ತೆ. ನನಗೂ ಇದೆ, ನಿಮಗೂ ಇದೆ, ಈ ಪ್ರಪಂಚದಲ್ಲಿ ಹುಟ್ಟರು ಪ್ರತಿಯೊಬ್ಬರಿಗೂ ಇರ್ತದೆ, ಇಲ್ಲ ಅಂತಂದಲ್ಲ. ನಾವು ಅದನ್ನ ಹೈಲೈಟ್ ಮಾಡಕ್ ಹೋಗ್ಬಾರ್ದು. ಅವ್ರದ್ದು ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಅವ್ರು ಕಾಂಟ್ರಿಬ್ಯೂಷನ್ ಮಾಡಿರೋ ಮ್ಯಾಕ್ಸಿಮಮ್ ಏನಿದೆಯಲ್ಲ ಆ ಒಂದು ಪೋರ್ಷನ್ ನೋಡ್ಬೇಕು ನಾವು. ಭವಿಷ್ಯದಲ್ಲಿ ವಿನಯ್ ಕುಮಾರ್ ಅವರಿಗೆ ಅಧಿಕಾರ ಕೊಟ್ಟಿದ್ದೆ ಆದ ಜನರು ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ಮುನ್ನಡೆಸುವಂತ ಭರವಸೆ ಕೊಡ್ತೀರಾ? ಪ್ರಯತ್ನ ಅಂತೂ ಮಾಡ್ತೀವಿ. ನನಗೆ ಸ್ವಂತಕ್ಕೆ ಏನೋ ಮಾಡ್ಕೋಬೇಕಂತ ಬಂದಿಲ್ಲ ರಾಜಕಾರಣಕ್ಕೆ, ರೈಟ್? ಐ ಆಮ್ ಪರ್ಫೆಕ್ಟ್ಲಿ ಹ್ಯಾಪಿ ಇನ್ ಮೈ ಲೈಫ್. ಈಗಲೂ ಕೂಡ ಕ್ವಿಟ್ ಮಾಡಿದ್ರು ಕೂಡ ಆರಾಮಾಗಿ ಬದುಕಬಹುದು. ಏನು ಇಲ್ಲ ನಮಗೆ. ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಕಣ್ಣು ಮುಂದೆ ನಡೀತಿರೋ ಅನ್ಯಾಯಗಳು ಕೊನೆ ಆಗ್ಬೇಕು, ರೈಟ್? ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ಬೇಕು, ಪ್ರತಿಯೊಬ್ಬರಿಗೂ ಅವ್ರಿಗೆ ಸಿಗ್ಬೇಕಾದ ಅಭಿವೃದ್ಧಿ, ಒಂದು ತುಂಬಾ ಡಿಗ್ನಿಫೈಡ್ ಆಗಿ ಲೀಡ್ ಮಾಡೋ ಅಂತ ಒಂದು ಲೈಫ್ ಪ್ರತಿಯೊಬ್ಬರಿಗೂ ಸಿಗ್ಬೇಕು. ಸುತ್ತಮುತ್ತ ಆ ಸಂಸ್ಕೃತಿಯ ವ್ಯವಸ್ಥೆ ಕೂಡ ಸೃಷ್ಟಿ ಆಗ್ಬೇಕು, ಸ್ವಾತಂತ್ರ್ಯ ಇರಬೇಕು, ಆಯ್ಕೆಗಳು ಇರಬೇಕು, ರೈಟ್? ಅವರು ಖುಷಿಯಾಗಿ ಓಡಾಡೋಂಥ ಒಂದು ವಾತಾವರಣ ಇರಬೇಕು. ಅದು ಕನ್ಸಿರೋದು, ಅದು ಒಬ್ಬರ ಕೈಯಿಂದ ಆಗಲ್ಲ. ಅದು ನಾವು ಭರವಸೆ ಕೊಡಕ್ ಆಗಲ್ಲ. ಅದು ಪ್ರಯತ್ನ ಮಾಡ್ಬೋದು. ಅಂದ್ರೆ ಹೆಂಗೆ, ನಾಳೆ ಯಾವ್ದೋ ಒಂದು ಕ್ಷೇತ್ರ MLA ಆದ್ರೆ ನನ್ನ ಫಸ್ಟ್ ಕೆಲ್ಸನೇ ಸ್ಕೂಲ್ಗಳು, ಸ್ಕೂಲ್ ರಿಫಾರ್ಮ್. ಅದೇ ಬಗ್ಗೆ ಯಾರು ಕಾಲ್ ಬೇಕಾದ್ರೆ ಹಿಡಿತೀನಿ ಹೋಗಿ. ಈಗ ಮಾಡಿದ್ರೆ ಯಾರು ಸಹಾಯ ಮಾಡಲ್ಲ, ಅಂದ್ರೆ ನಾನು ಯಾರು ಅಲ್ಲ, ಐ ಆಮ್ ಲಿಟರ್ಲಿ ನಥಿಂಗ್. ನಾನು ನಿಂದೆ ದುಡ್ಡು ಇದೆಲ್ಲ ಮಾಡೋಗಂತಾರೆ. ನನ್ನ ದುಡ್ಡಲ್ಲಿ ಎಷ್ಟು ಸ್ಕೂಲ್ ಮಾಡ್ಬೋದು? ತಲುಪಿಸೋದಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಇಲ್ಲ, ಇಟ್ಸ್ ಎ ಬಿಗ್ ಬಜೆಟ್ ಅದು, ರೈಟ್? ಯು ನೀಡ್ ಹಂಡ್ರೆಡ್ಸ್ ಆಫ್ ಕ್ರೋರ್ಸ್. ನೀನು ಎಲ್ಲಾ ಸ್ಕೂಲ್ ಅಭಿವೃದ್ಧಿ ಮಾಡ್ತೀವಿ ಅಂತಂದ್ರೆ ಸರ್ಕಾರದ ಹತ್ರ ಅಷ್ಟು ದುಡ್ಡು ಇರ್ತದೆ. ಅದ್ರ ಬಗ್ಗೆ ಫೋರ್ಸ್ಫುಲ್ ಆಗಿ ಮಾತಾಡೋದಷ್ಟೇ ಅಲ್ಲ, ಫಾಲೋ ಅಪ್ ಮಾಡಿ. ನನ್ನ ಕ್ಷೇತ್ರದಲ್ಲಿ ಸ್ಕೂಲ್, ಪ್ರತಿಯೊಂದು ಸ್ಕೂಲು ನನಗೇನು ಶಿಕ್ಷಣ ಸಿಕ್ಕಿತ್ತು ನವೋದಯ ಸ್ಕೂಲಲ್ಲಿ, ಅದೇ ಮಾದರಿ ಶಿಕ್ಷಣ ಅಥವಾ ಅದಕ್ಕಿಂತ ಚೆನ್ನಾಗಿರೋದು ಈಗಿನ ಮಾಡರ್ನ್ ಟೈಮ್ಸ್ ಅಲ್ಲಿ ಮಕ್ಕಳಿಗೆ ಸಿಗ್ಬೇಕು. ಅದು ಒಂದು ಹೋರಾಟ ಇರ್ತದೆ. ಅಲ್ಲಿಂದ ನಾನು ಆಗ್ಲೇ ಹೇಳಿದ್ನಲ್ಲ, ಅಲ್ಲಿರೋ ಅಸಮಾನತೆ ಎಂಡಾಯ್ತು ಅಂದ್ರೆ ನಿಧಾನಕ್ಕೆ ಆ ಹುಡುಗರು ಕನ್ಸ್ ಕಾಣ್ತಾರೆ, ನಾನು ಡಾಕ್ಟರ್ ಆಗ್ತೀನಿ, ಸರ್ಕಾರಿ ಶಾಲೆ ಮಕ್ಕಳು ಇಂಜಿನಿಯರ್ ಆಗ್ತೀನಿ. ಈಗ ಹೋಗಿ ಯಾವ ಸ್ಕೂಲಲ್ಲಾರ ಕೇಳ್ರಿ ನೀವು, 3 ಹೇಳ್ತಾರೆ: ಪೊಲೀಸು, ಆರ್ಮಿ, ಟೀಚರು. ಅಷ್ಟೇ ತಲೆ ತುಂಬಿರೋದ್ರಿಂದ ಅಷ್ಟೇ ಹೇಳಕ್ ಸಾಧ್ಯ. ಕಾಣದೇವು 3. ಆರ್ಮಿ ಅಲ್ಲಿ ಇಲ್ಲಿ, ಪೊಲೀಸು ಟೀಚರು, ಪೊಲೀಸು ಟೀಚರು. ನೀವು ಯಾವ ಸ್ಕೂಲರ ಕೇಳಿ ಹೋಗಿ, ಸರ್ಕಾರಿ ಸ್ಕೂಲಲ್ಲಿ, ರೈಟ್? ಅಂದ್ರೆ ಎಕ್ಸ್ಪೋಜರ್ ಇಲ್ಲ ಅವ್ರಿಗೆ, ಆಮೇಲೆ ಆ ಒಂದು ಧೈರ್ಯ ಇಲ್ಲ. ಅಂದ್ರೆ ಹಿಂದೆ ಆ ರೀತಿ ಒಂದು ಪದ್ಧತಿ ಇಲ್ವಲ್ಲ ಅವ್ರ ಸ್ಕೂಲಲ್ಲಿ. ಅವ್ರ ಸ್ಕೂಲಲ್ಲಿ SSLC PUC ಮಾಡಿರೋರು, ಅದೇ ಸ್ಕೂಲಿಂದ ಪಾಸ್ ಔಟ್ ಆಗಿ ಡಾಕ್ಟರ್, ಇಂಜಿನಿಯರ್ ಆಗಿರೋರು ಇದ್ರೆ ಇವರು ಅದನ್ನ ಹೇಳ್ತಾರೆ. ಇಲ್ವೇ ಇಲ್ಲದು. ಆಮೇಲೆ ಅಂಬೇಡ್ಕರ್ ಅವ್ರ ವಿಚಾರ, ಇನ್ನೊಂದು ವಿಚಾರ ನಾನು ಮಾತಾಡ್ಬಿಡ್ತೀನಿ. ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪ್ರತಾಪ್ ಸಿಂಹ ಅವರು. ಅಂದ್ರೆ ಈ ದೇಶಕ್ಕೆ ಮಹಾತ್ಮ ಗಾಂಧಿ ಜೊತೆಗೆ ಅಂಬೇಡ್ಕರ್ ಅವರು ತುಂಬಾ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರಲ್ವಾ, ಅವ್ರದ್ದು ನೋಟುಗಳಲ್ಲಿ ಯಾಕೆ ಅವ್ರದ್ದು ಬರಬಾರ್ದು ಪಿಕ್ಚರ್ ಅನ್ನೋದು ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ನನ್ ಕೇಳಿದ್ರೆ ರಾಡಿಕಲ್ ಅಂತ ಅನ್ನಿಸ್ಬೋದು. ಅಂಬೇಡ್ಕರ್ ಫೋಟೋ ಹಾಕ್ಬಿಡಿ, ಇಬ್ಬಿಬ್ರದ್ದು ಬಿಡು, ಒಬ್ರದೇ ರಾಡಿಕಲ್ ಅನ್ನಿಸ್ಬೋದು. ಈಸ್ ಎ ಡಿಸರ್ವಿಂಗ್ ಪರ್ಸನಲ್. ಒಬ್ಬರಿಗೆ ನಥಿಂಗ್ ಅಗೇನ್ಸ್ಟ್ ಮಹಾತ್ಮ ಗಾಂಧಿ. ಅವರು ಅವ್ರನ್ನ ಗ್ಲೋರಿಫೈ ಮಾಡಾಯ್ತು, ಅವರಿಗೆ ಕೊಡೋ ಒಂದು ಮನ್ನಣೆ, ರೆಕಗ್ನಿಷನ್ ಇಡೀ ದೇಶದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ 100 ವರ್ಷ ಬಂದ್ರು ಅವ್ರು ಯಾರು ಅಂತ ಗೊತ್ತಾಗುತ್ತೆ. ಅಷ್ಟು ಮಹತ್ವ ಸಿಕ್ಕಿದೆ. ಅಂಬೇಡ್ಕರ್ನ ನಾವು ಆ ಲೆವೆಲ್ಲಿಗೆ ತಗೊಂಡೋಗ್ಬೇಕು. ಆಯ್ತು, ನೋಟಲ್ಲಿ ಅಂಬೇಡ್ಕರ್ ಫೋಟೋನೇ ಹಾಕೋಣ, ಹಾಕ್ಬೇಕು. ಹಾಕಿದ್ರೆ ಅದು ಗುಡ್ ಅಂತ. ಒಟ್ಟು ಜೀವನದಲ್ಲಿ ಒಳ್ಳೊಳ್ಳೆ ತತ್ವ ಸಿದ್ಧಾಂತಗಳು ಇಟ್ಕೊಂಡಿದ್ರೆ, ಮುಂದೆ ಒಳ್ಳೊಳ್ಳೆ ದೇಶಗಳು ಇಟ್ಕೊಂಡಿದ್ದೀರಿ. ಸೊ ಇದೇ ತರ ನಿಮ್ಮ ಕಂಡ ಕನಸರ ನನಸಾಗ್ಲಿ. ಈಗ ಇನ್ಸ್ಟಿಟ್ಯೂಷನ್ ಟಾಪ್ ತಗೊಂಡೋಗ್ತೀರಾ, ಅದು ಭಾರತದಲ್ಲಿ ನಂಬರ್ 1 ಆಗ್ಲಿ ಅನ್ನೋದು ನಮ್ಮ ಆಶಯ. ಸೊ ಅದಾಗ್ಲಿ. ಅದೇ ರೀತಿ ರಾಜಕೀಯ ಭವಿಷ್ಯ ಕೂಡ ಉಜ್ವಲವಾಗಿರ್ಲಿ ಅಂತ ನಿಮ್ಗೆ ಒಂದು ಶುಭ ಹಾರೈಸ್ತಾ ನನ್ನ ಕಾರ್ಯಕ್ರಮ. ಒನ್ ಡೇ ಅಟ್ ಎ ಟೈಮ್. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ನಿಮ್ ಜೊತೆ ಚೆನ್ನಾಗಿ ಮಾತಾಡಿದ್ದೀವಿ, ಆಯ್ತಾ? ಒನ್ ಡೇ ಅಟ್ ಎ ಟೈಮ್. ಬಟ್ ನಿಮ್ಮ ಏನು ಹಾರೈಕೆ ಇದೆಯಲ್ಲ,
ತುಂಬ ಧನ್ಯವಾದ. ನಿಜ ಆಗಲಿ ಅಂತ ನಾವು ಕೂಡ ಬಯಸ್ತೀವಿ. ಯಾಕಂತಂದರೆ ಭಾಳ ಜನಕ್ಕೆ ಸಹಾಯ ಮಾಡ್ಬೋದು ಅಂತ ಒಂದೇ ಉದ್ದೇಶ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಇದು ವೀಕ್ಷಕರೇ, ವಿನಯ್ ಕುಮಾರ್ ಅವರು ತಮ್ಮ ಮನದಾಳದ ಮಾತು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಸಾಕಷ್ಟು ವಿಚಾರಗಳು ಸಾಕಷ್ಟು ಜನಕ್ಕೆ ಸ್ಫೂರ್ತಿ ಕೊಡುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಒಬ್ಬ ಮಹಾನ್ ವ್ಯಕ್ತಿಯ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.